Praise you, Jesus. Hallelujah. ಓಕೆ, ನಾನು ಯೇಸು ಸ್ವಾಮಿಯ ಅಧಿಕಾರದ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಬೇಕಂತ ಅಂದ್ಕೊಂಡೆ ಇವತ್ತು. ಯಾರ್ಯಾರಿಗೆ ಸ್ವಲ್ಪ ಆಗಲೇ ಟಿಪ್ಸ್ ಕೊಟ್ಟಿದ್ದೀನಿ ಅಧಿಕಾರ ಅಂತ. ಅಧಿಕಾರ ಹೆಂಗೆ ವರ್ಕ್ ಆಗುತ್ತೆ ಅಂತ ಜೋರಾಗಿ ಆಮೇಲೆ ಹೇಳ್ತೀರಾ? ಓಕೆ, ಈಗ ಮತ್ತೆ 28ನೇ ಅಧ್ಯಾಯ, ಬೇಗ ಬನ್ನಿ, ನನ್ನ ಟೈಮ್ ಜಾಸ್ತಿ ಇದಕ್ಕೆ ಹೋಗ್ಬಿಡ್ತು. 18ನೇ ವಾಕ್ಯದಲ್ಲಿ ಯೇಸು ಸತ್ತು ಪುನರುತ್ಥಾನ ಹೊಂದಿ ಬಂದ ಮೇಲೆ ಅವನು ಹೇಳ್ತಾರೆ, ಏನು ಹೇಳ್ತಾರೆ ಈ ಕೇಳಿ. All authority in heaven and on earth has been given unto me ಅಂತ. ಎಲ್ಲಿ ಓದೋ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ 100 ಅಧಿಕಾರ ಅಷ್ಟೇ. ಎಲ್ಲ ಅಧಿಕಾರ ಒಂದು ಬಿಟ್ಟಿಲ್ಲ. ಎಲ್ಲ ಅಧಿಕಾರ ನನಗೆ. ಮಾತಾಡಬೇಕು. ಎಲ್ಲೆಲ್ಲಿ ಕೊಡಲ್ಪಟ್ಟಿದೆ? ಪರಲೋಕದಲ್ಲಿಯೂ ಅಷ್ಟೇನಾ? ಪಾತಾಳದಲ್ಲಿಯೂ ಸಹ. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ 10-11 ವಾಕ್ಯ ಹೇಳುತ್ತದೆ, ಆತನ ಹೆಸರಿಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಪಾತಾಳದಲ್ಲಿರುವ ಎಲ್ಲರೂ ಅಡ್ಡ ಬೀಳಬೇಕು, ಯೇಸುವೇ ದೇವರಂತ. ಸೊ ಯೇಸುವಿಗೆ 3 ಲೋಕದಲ್ಲಿಯೂ ಅಧಿಕಾರ ಕೊಡಲ್ಪಟ್ಟಿದೆ. ಎಲ್ಲೆಲ್ಲಿ ಹೇಳಿ? ಲೇ ಈ ಮೇಲೆ 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 ಪರಲೋಕದಲ್ಲಿ ಪಾತಾಳದಲ್ಲಿಯೂ ಆತನಿಗೆ ಸಕಲ ಅಧಿಕಾರ ಕೊಡಲ್ಪಟ್ಟಿದೆ. ಆತನೇ 3 ಲೋಕದ ಮೇಲೆ ಸರ್ವಾಧಿಕಾರಿಯಾಗಿದ್ದಾನೆ. ಚಪ್ಪಾಳ್ತಾಡಿ, ಜೋರಾಗಿ ಚಪ್ಪಾಳ್ತಾಡಿ. ಎಸ್, ಹಲ್ಲೆಲೂಯಾ. ಆದರೆ ನಾನು ಈಗ ಒಂದು ಪ್ರಶ್ನೆ ನಿಮಗೆ, ಯೇಸು ಸ್ವಾಮಿ ಯಾರು ನೋಡು? ಅದು ಗೊತ್ತಿಲ್ಲ. ಇಷ್ಟು ವರ್ಷ ಚರ್ಚ್ಗೆ ಬಂದು ಅದೇ ಗೊತ್ತಿಲ್ಲ ನೋಡು. ರಾತ್ರಿ ಎಲ್ಲ ರಾಮ ಸೀತೆ ಕತೆ ಕೇಳಿ ಬೆಳಗ್ಗೆ ಹೇಳ್ತಾರೆ ಯೇಸು ಯಾರಂತ ಗೊತ್ತು. ಇಷ್ಟು ವರ್ಷ ಚರ್ಚ್ಗೆ ಬಂದು ದೇವಕುಮಾರನು ಮನುಷ್ಯನಾಗಿ ಬಂದಿದ್ದಾನೆ, ಇದು ಗೊತ್ತಾ ನಿಮಗೆ? ಅಬ್ಬೋ, ಗೊತ್ತಾಯ್ತೇನಾ? ಈ ಭೂಮಿ ಸೃಷ್ಟಿ ಮಾಡಿದ್ಯಾರು? ಆಕಾಶ ಪರಲೋಕ ಸೃಷ್ಟಿ ಮಾಡಿದ್ಯಾರು? ಯೇಸು ಸ್ವಾಮಿ. ಆ ಯೋಹಾನ್ 1ನೇ ಅಧ್ಯಾಯ ಇಲ್ಲಿ ಹೇಳಿ 1ರಿಂದ 4ನೇ ವಾಕ್ಯದಲ್ಲಿ ಇದೆ. ಏನಂತ ಇದೆ ಗೊತ್ತಾ? ಏನೆಲ್ಲ ಸೃಷ್ಟಿಸಲ್ಪಟ್ಟಿದೆಯೋ ಅದು ಎಲ್ಲವೂ ಯೇಸುವಿನಿಂದಲೇ ಸೃಷ್ಟಿಯಾಯಿತಂತೆ. ಕೊಲೋಸಿ 1:15 ಹೇಳ್ತದೆ. ಹಲೋ, ಏನಂತ ಹೇಳ್ತದೆ? ಕಣ್ಣಿಗೆ ಕಾಡುವಂಥದ್ದು, ವಿಸಿಬಲ್ ಅಂಡ್ ಇನ್ವಿಸಿಬಲ್ ವರ್ಲ್ಡ್ ಕ್ರಿಯೇಟೆಡ್ ಬೈ ಹಿಮ್ ಅಂಡ್ ಫಾರ್ ಹಿಮ್ ಅಂತ. ಅವನಿಂದಲೇ ಸೃಷ್ಟಿಯಾಯಿತು, ಅವನಿಗಾಗೇ ಸೃಷ್ಟಿಯಾಯಿತು. ಸೊ ಇಲ್ಲಿ ಕೇಳಿ, ತಂದೆಯಾದ ದೇವರು, ಈಗ ತ್ರಿಯೇಕ ದೇವರು ಅಂತ ಹೇಳ್ತೀವಲ್ಲ, ಏಕ ದೇವರು ಅಂದ್ರೆ 3 ಜನ ಇದ್ದಾರೆ, ಅವರ ಒಬ್ಬರೇ ಅಂತ. 3 ಜನ ಸೇರಿ ಒಂದೇ ಅಂತ ಬೈಬಲ್ ಹೇಳ್ತದೆ. ಇದು ಅರ್ಥ ಆಗಲ್ಲ, ಬಟ್ ಅದು ಹಂಗೆ ಬೈಬಲ್ ಹೇಳೋದು. ಈಗ ಅರ್ಥ ಮಾಡ್ಕೋಬೇಕು, ನೀವು ಬೆಳೀತಾ ಬೆಳೀತಾ ಅರ್ಥ ಮಾಡ್ಕೋಬೇಕು. ಹೇಳಿ ಆಮೇಲೆ. ನಾವೆಲ್ಲ ಯೇಸು ಸ್ವಾಮಿ ನಂಬಿದಾಗ ಕಾಪಟೆ ಪ್ರಶ್ನೆ ಬರ್ತಿತ್ತು ನಮಗೆ, ಅದು ಹೆಂಗ 3 ಜನ ಒಂದೇ ದೇವರು ಅಂತ ಅರ್ಥ ಆಗಿಲ್ಲ. ಹಲೋ, ಯಾರಾದರೂ ಗೆಸ್ಟ್ ಸ್ಪೀಕರ್ ಬಂದರೆ ಇಟ್ಕೊಳ್ಳೋದು, ಸರ್ ಒಂದು ಪ್ರಶ್ನೆ ಸರ್. ಅವಾಗ ನಾವು ಬಿಗಿನಿಂಗಲ್ಲಿ ಯಾಕೆ ಏನಪ್ಪ, ತಂದೆ ಮಗ ಪರಿಶುದ್ಧಾತ್ಮ 3 ಜನ ಇದ್ದಾರೆ ಸರ್. ಮತ್ತೆ ಎಷ್ಟು ದೇವ್ರು ಸರ್? ಒಂದೇ ಅಂತಾರೆ ಅವರು. ಅದು ಹೆಂಗೆ 3 ದೇವ್ರು ಅಂತ ಎಷ್ಟು ಹೇಳಬೇಕು ಅಂತ ನಮ್ಮ ಪ್ರಶ್ನೆ. ಅರ್ಥ ಆಗಿಲ್ಲ. ಅವ್ರು ಒಬ್ಬ ಪಾಸ್ಟ್ ಹೇಳ್ತಾರೆ ಕಾಣುತ್ತೆ, ನೀವು ವಯಸ್ಸಾಗಿಲ್ಲ, ವಯಸ್ಸಾದಾಗ ಅರ್ಥ ಆಗೋದು ಬಿಡು ಅಂತ. ಅಂದರೆ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಯಾಕೆ ಮದುವೆ ಆಗ್ತೀರಿ, ಯಾಕೆ ಮದುವೆ ಆಗ್ತೀರಿ ಅಂತ. ವಯಸ್ಸಾದ ಮೇಲೆ ಯಾಕೆ ಆಗ್ತಾರೋ ಅವ್ರಿಗೆ ಗೊತ್ತಿರುತ್ತದೆ. ಈಗ ನೀವು ದೇವರಲ್ಲಿ ಬೆಳೀತಾ ಬೆಳೀತಾ ಏನಾಗುತ್ತೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ತಂದೆ ಮಗ ಪರಿಶುದ್ಧಾತ್ಮ ಅಂದರೆ ಅರ್ಥ ಆಗುತ್ತೆ. ವಯಸ್ಸು ಕಮ್ಮಿ ಇರೋರಿಗೆ ಅರ್ಥ ಆಗಲ್ಲ. ನೀವು ದೇವರಲ್ಲಿ ಭಾಳ ವರ್ಷ ಬಂದರೂ ಸಹ ಬೆಳೆದಿಲ್ಲ ಅಂದರೆ ನಿಮ್ಗಿನ್ನೂ ಅರ್ಥ ಆಗಲ್ಲ. ಯಾರ್ಯಾರು ದೇವರಲ್ಲಿ ಬೆಳೆದಿದ್ದೀರೋ ನಿಮ್ಗೆ ಅರ್ಥ ಆಗುತ್ತದೆ. ಯಾರು ಬೆಳೆದಿರೋ ಕೈ ನೋಡೋಣ, ಬೆಳೆದಿಲ್ಲ ಅಂದರೆ ಎತ್ತು ಬಿಡ್ಬೇಕು. ಈಗ ಪಕ್ಕದಲ್ಲಿ ನೋಡಿ ಕಿಗಿಲಾಗಿ ನೋಡ್ತಾರ, ಹಂಗಾಗಿ ಎತ್ತು ಬಿಡ್ಬೇಕು. ಪಕ್ಕದವ್ರನ್ನ ಮೆಚ್ಚಿಸ್ಬೇಕು ಅಂತ ಎತ್ತು ಬಿಡ್ಬೇಕಾಗತ್ತೆ. ಈಗ ಪ್ರಶ್ನೆ ನಂದು ಏನಂದರೆ, ಇಲ್ಲಿಗೆ ಹೇಳಿ, ಯೇಸುವೇ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ತಂದೆ ದೇವರು ಯೇಸು ಮೂಲಕವಾಗಿ ಮಾಡಿದ್ದಾರೆ ಅಂತ ಬೈಬಲ್ ಹೇಳ್ತದೆ. ಬಟ್ ಯೇಸು ಸ್ವಾಮಿಯೇ ಮಾಡಿದ್ದು, ಯೇಸುಗಾಗೆ ಮಾಡಿದ್ದು ಅಂತ ಬೈಬಲ್ ಹೇಳ್ತದೆ. ಸೊ ಆಗಲೇ ಪರಲೋಕದಲ್ಲಿ ಇರುವ ದೂತರನ್ನು ಯೇಸು ಮಾಡಿದ್ದಾನೆ, ಭೂಲೋಕದಲ್ಲಿ ಇರುವ ಎಲ್ಲವನ್ನೂ ಸಹ ಯೇಸು ಮಾಡಿದ್ದಾನೆ. ಹೇಳಬೇಕು ನೀವು, ಎಲ್ಲ ಹಾಳಾದ ದುರಾತ್ಮಗಳನ್ನು ಯೇಸು ಮಾಡಿದ್ದಾನೆ, ನರಕವನ್ನು ಯೇಸು ಮಾಡಿದ್ದಾನೆ. ಅವನೇ ತಾನೇ ಕ್ರಿಯೇಟರು, ಅವನು ತಾನೇ ಅಧಿಕಾರಿ. ಮತ್ತೆ ಯಾರು ಅವನಿಗೆ ಅಧಿಕಾರ ಕೊಟ್ಟಿದೀಗ? ವಾಕ್ಯ ಹೇಳ್ತದೆ ನೋಡು, ಆಕಾಶದಲ್ಲಿ ಭೂಲೋಕದಲ್ಲಿಯೋ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂದ್ರೆ ಯಾರೊಬ್ಬರು ಕೊಟ್ಟಿದ್ದಾರೆ ಅಂದ್ರೆ ಮೊದಲು ಇಲ್ವಾ? ಇದು ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಆಸ್ ಎ ಕ್ರಿಯೇಟರ್, ಸೃಷ್ಟಿ ಮಾಡಿದವನಾಗಿ ಅವನಿಗೆ ಎಲ್ಲ ಅಧಿಕಾರ ಇದೆ.
ಆದರೆ ಬೈಬಲ್ ಹೇಳ್ತತೆ ಫಿಲಿಪಿ 2ನೇ ಅಧ್ಯಾಯದಲ್ಲಿ 6ರಿಂದ ಹೇಳಿದರೆ ಏನು ಹೇಳ್ತಾ ಗೊತ್ತಾ? 2:6 ದೇವರಾಗಿರೋ ಪದವಿನ ರಾಜರಾಮ ಮಾಡಿ ದೇವರ ಮಹಿಮೆಯನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಮನುಷ್ಯನಾಗಿ ಬಂದಂತೆ. ಸೊ ಎಲ್ಲ ಅಧಿಕಾರ ಬಿಟ್ಬಿಟ್ಟ, ಅವನು ಎಲ್ಲ ಶಕ್ತಿ ಬಿಟ್ಬಿಟ್ಟ. ಈಗ ಮನುಷ್ಯನಾಗಿ ಬಂದು ಮನುಷ್ಯನ ಪರವಾಗಿ ನಿಂತು ಹೋರಾಟ ಮಾಡಿ ಒಬ್ಬ ಮನುಷ್ಯನಾಗಿ ಮರಣವನ್ನು, ಪಾಪವನ್ನು, ಸೈತಾನ, ಪಾತಾಳವನ್ನು ಜಯಿಸಿ ಬಂದಿದ್ದಾನೆ. ಜೋರಾಗಿ ಆಮೇಲೆ ಹೇಳ್ತೀರಾ? ಈಗ ಇಲ್ಲಿ ಕೇಳಿ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂದ್ರೆ ದೇವರಾಗಿ ಅಲ್ಲ, ದೇವರಾಗಿ ಆಗಲೇ ಅವನೇ ಸೃಷ್ಟಿ ಮಾಡಿದ್ದಾನೆ, ಎಲ್ಲದ ಮೇಲೆ ಅವನಿಗೆ ಅಧಿಕಾರ ಇದೆ. ಈಗ ಮನುಷ್ಯನಾಗಿ ಎಲ್ಲ ಅಧಿಕಾರ ಒಡೆಯವನಾಗಿದ್ದಾನೆ ಅಂತ ಯಾರಿಗೆ ಅರ್ಥ ಆಗಿದೆ ಗೊತ್ತಿಲ್ಲ ನಿಮಗೆ. ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ತಂದೆಯಾದ ದೇವರಿಗೆ ಏನ್ ಮಾಡಿದಾನಂತೆ? ಸಕಲ ಅಧಿಕಾರ ಯೇಸುವಿಗೆ ಕೊಟ್ಟಿದ್ದಾನೆ. ಅಂದ್ರೆ ಸೃಷ್ಟಿ ಮಾಡಿದ ಯೇಸುವಲ್ಲ, ಮನುಷ್ಯನಾಗಿ ಹುಟ್ಟು ಬಂದ ಯೇಸುವಿಗೆ ಕೊಟ್ಟಿದ್ದಾನೆ ಅಂತ ಬೈಬಲ್ ಹೇಳ್ತಾ ಇರೋದು. ಮೊದಲನೇ ಆದಾಮ್ಗೆ ದೇವ್ರು ಏನ್ ಮಾಡ್ದ? ಭೂಮಿ ಮೇಲೆ ಎಲ್ಲ ಅಧಿಕಾರ ಕೊಟ್ಟಿದ್ದಾನ ಕೊಟ್ಟಿಲ್ವಾ? ಯಾರ್ಯಾರು ಗೊತ್ತು ಭೂಮಿ ಮೇಲೆ ಎಲ್ಲ ಅಧಿಕಾರ ಕೊಟ್ಟಿದ್ದಾನೆ? ಯಾವಾಗಲೂ ಬೈಬಲು ಹೇಳುತ್ತೆ. ನೀನು ಕೇಳಿ, ಸೈತಾನ್ ನಿಮ್ಮನ್ನು ಕೆಡಿಸಿದರೆ, ಯೋಬನ್ ಕೆಡಿಸಿದ, ದೇವರು ಡಬಲ್ ಕೊಟ್ಟ ಅಂತ. ಈಗ ಸೈತಾನು ಆದಾಮ್ ಸಂತತಿಯನ್ನು ಕೆಡಿಸಿದ, ಯೇಸು ಮನುಷ್ಯನಾಗಿ ಬಂದ, ಸೆಕೆಂಡ್ ಆದಾಮ್ ಅಂತ ಅವನಿಗೆ ಹೆಸರು. ಅವನು ಮೊದಲನೇ ಆದಾಮ್ ಬಿದ್ಬಿಟ್ಟ, ಸೆಕೆಂಡ್ ಆದಾಮ್ ಬಂದ ಯೇಸು ಸ್ವಾಮಿ. ಬಂದಿಲ್ವಾ? ಬಂದು ಹಲೋ ಎಲ್ಲ ಮನುಷ್ಯರ ಪಾಪಕ್ಕಾಗಿ ಅಷ್ಟೇ ಅಲ್ಲ, ಮನುಷ್ಯರಿಗೆ ಶತ್ರು ಯಾರು? ಮರಣವನ್ನು ಜಯಿಸಿದವನು ಒಬ್ಬನೂ ಇಲ್ಲ. ಆದರೆ ಯೇಸು ಮರಣವನ್ನು, ಪಾತಾಳವನ್ನು, ಸೈತಾನನ್ನು ಎಲ್ಲವನ್ನು ಜಯಿಸಿ 3ನೇ ದಿನ ಎದ್ದು ಬಂದನು. ಪುನರುತ್ಥಾನ ಹೊಂದಿ ಬಂದನು ಅಂತ ವಾಕ್ಯ ಹೇಳ್ತದೆ. ಜೋರಾಗಿ ಆಮೇನ್. ಈಗ ಆಸ್ ಎ ಮ್ಯಾನ್, ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಮ್ಯಾನ್, ಮನುಷ್ಯನನ್ನು ಪ್ರತಿನಿಧಿಯಾಗಿ ಯೇಸು ಸ್ವರ್ಗದಲ್ಲಿದ್ದಾನೆ. ಈಗ ಅವನಿಗೆ, ಆ ಯೇಸುವಿಗೆ ಅಂದರೆ ಮನುಷ್ಯನಾಗಿ ಬಂದ ಯೇಸುವಿಗೆ ತಂದೆ ದೇವರು ಆಕಾಶದಲ್ಲಿ, ಭೂಮಿಯಲ್ಲಿ, ಭೂಮಿಯ ಕೆಳಗೆ ಎಲ್ಲ ಅಧಿಕಾರ ಕೊಟ್ಟಿದ್ದಾನಂತೆ. ಸೃಷ್ಟಿಕರ್ತನಾಗಿ ಅವನಿಗಾಗಲೇ ಅಧಿಕಾರ ಇತ್ತು, ಆದ್ರೆ ಒಬ್ಬ ಮನುಷ್ಯನಾಗಿ ಈಗ ಮನುಷ್ಯನ ಪರವಾಗಿ ಗೆದ್ದು ಅಲ್ಲ 3 ಲೋಕವನ್ನು ತನ್ನ ಕಾಲ್ ಕೆಳಗೆ ಬರಮಾಡಿದ್ದಾನೆ. ಜೋರಾಗಿ ಆಮೇಲೆ ಹೇಳ್ಬೇಕಪ್ಪ. ಹಲ್ಲೆಲೂಯಾ. ನಾನಾಗಲೇ ಹೇಳಿದೆ, ಬೈಬಲ್ ಹೇಳ್ತದೆ, ಹಿಂದಿನ ಆಲಯದ ಮಹಿಮೆಕ್ಕಿಂತಲೂ ಇಲ್ಲ ಮುಂದಿನ ಆಲಯದ ಮಹಿಮೆಕ್ಕಿಂತಲೂ ಮಾತಾಡೋ ವಾಕ್ಯ ಬೈಬಲ್ ಅದಲ್ಲಲ್ಲಿ. ಹಿಂದಿನ ಆಲಯದ ಮಹಿಮೆಕ್ಕಿಂತ ಮುಂದಿನ ಆಲಯದ ಮಹಿಮೆಕ್ಕಿಂತಲೂ ಹಿಂದಿನ ಆಲಯದ ಮಹಿಮೆ ತಿನ್ನು ಇಷ್ಟ ನನ್ನ ಮಕ್ಕಳ. ಒಬ್ಬರಿಗೂ ಬೈಬಲ್ ಗೊತ್ತಿಲ್ಲ, ದರಿದ್ರ ನನ್ನ ಮಕ್ಕಳು. ಆಗ ಇಲ್ಲಿ ಹೇಳ್ತಾನೆ, ಮುಂದಿನ ಆಲಯದ ಮಹಿಮೆಕ್ಕಿಂತಲೂ ಹಿಂದಿನ ಆಲಯದ ಮಹಿಮೆ ಹೆಚ್ಚಾಗಿರುತ್ತಂತೆ. ಅದೇ ತರ ನಾನು ಹೇಳ್ದಲ್ಲ, ಯೋಬನು ಕೆಡಿಸಿದ, ಡಬಲ್ ಕೊಟ್ಟ ದೇವರು. ಈಗ ಅರ್ಥ ಮಾಡ್ಕೊಳ್ಳಿ, ಈಗ ಆದಾಮನ್ನು ದೇವ ಕೆಡಿಸ್ಬಿಟ್ಟ, ಯೇಸು ಬಂದ. ಈಗ ನೋಡಿ, ಆದಾಮ್ಗೆ ಎಷ್ಟು ಲೋಕದ ಮೇಲೆ ಅಧಿಕಾರ ಇತ್ತು? ಒಂದೇ ಲೋಕ, ಭೂಲೋಕದ ಮೇಲೆ ಇತ್ತು. ಆದಾಮಕ್ಕೆ ದೇವದೂತರ ಮೇಲೆ ಅಧಿಕಾರ ಇತ್ತಾ? ಮಾತಾಡೋ. ದೇವಗಳ ಮೇಲೆ ಅಧಿಕಾರ ಇತ್ತಾ? ಇಲ್ಲ. ಆದ್ರೆ ಭೂಮಿ ಮೇಲೆ ಅಷ್ಟೇ, ಮರ ಗಿಡ ಪ್ರಾಣಿ ಪಕ್ಷಿ ಇವೆಲ್ಲ ಮೇಲೆ ಅಧಿಕಾರ ಇತ್ತು. ಆದ್ರೆ ಸೆಕೆಂಡ್ ಆಡಮ್ ಬಂದ ನೋಡು, ಯಾವಾಗಲೂ ಗ್ರೇಟರ್ ಆಗಿರ್ತದೆ. ಮೊದಲ ಆಡಮ್ಗೆ ಒಂದೇ ಲೋಕದ ಮೇಲೆ ಅಧಿಕಾರ ಇತ್ತು. ಈಗ ಎರಡನೇ ಆದಾಮ್ಗೆ, ಯೇಸುವಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಪಾತಾಳದಲ್ಲಿಯೂ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ. ಗ್ರೇಟರ್ ಗ್ಲೋರಿ ಅಂತ, ಗ್ರೇಟರ್ ಅಥಾರಿಟಿ ಅಂತ. ಜೋರಾಗಿ ಆಮೇಲೆ ಹೇಳ್ಬೇಕು. ಹಲ್ಲೆಲೂಯಾ. ನೀವೀಗ ಕೇಳ್ಬೋದು, ಅಣ್ಣ ಯೇಸುವಿಗೆ ತಾನೇ ಅಧಿಕಾರ ಇರೋದು, ನನಗಿಲ್ಲ. ಯಾರು ಹೇಳಿದ್ದು? ಯೇಸು ಹೇಳ್ತಾನೆ, ನನಗಿರುವ ಅಧಿಕಾರ ನಾನು ನಿಮಗೆ ಕೊಟ್ಟಿದ್ದೇನೆ ಅಂತಾನೆ. ಚಪ್ಪಾಳ್ತಡಿ. ನನ್ನ ಅಧಿಕಾರ ನನ್ನ ನಂಬುವವರಿಗೆ, ನನ್ನ ಸಭೆಗೆ ನಾನು ಕೊಟ್ಟಿದ್ದೇನೆ ಅಂತಾನೆ. ಹಾಗಾದ್ರೆ ಅರ್ಥ ಏನು? ಹನುಮನಲ್ಲಿ ಕೂತ್ಕೊಂಡಿರುವ ಕೃಷ್ಣಮೂರ್ತಿಗೆ ಪರಲೋಕದಲ್ಲಿ ಅಧಿಕಾರ ಇದೆ ಅಂತ. ಪರಲೋಕದಲ್ಲಿ ದೇವ ದೂತರನಿಗೆ ಆಜ್ಞೆ ಮಾಡಬಹುದಂತೆ, ಪಾತಾಳದಿರೋ ದುರಾತ್ಮಗಳೇ ಆಜ್ಞೆ ಮಾಡಬಹುದು, ಭೂಲೋಕದಲ್ಲಿ ಎಲ್ಲ ಅಧಿಕಾರ ನಿಮಗಿದೆ ಅಂತೆ. ಯೇಸು ಹೇಳಿದ, ಕಟ್ಟುವುದಕ್ಕೂ ಬಿಚ್ಚುವುದಕ್ಕೆ ಅಧಿಕಾರ ಕೊಟ್ಟಿದ್ದೇನೆ. ಮತ್ತೆ ಹೇಳ್ತಾನೆ, ದೇವಗಳ ಮೇಲೆ, ರೋಗಗಳ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಅಂತ. ಸಕಲ ದೇವಗಳನ್ನು, ಸಕಲ ರೋಗಗಳ ವಾಸಿ ಮಾಡುವ, ದೇವಳ ಓಡಿಸುವ ಅಧಿಕಾರ ನಾನು ಕೊಟ್ಟಿದ್ದೇನೆ ಅಂತಾನೆ. ಹೇಳಿದಾನ ಹೇಳಿಲ್ವಾ?
ಈಗ ನೋಡು, ಆದಾಮ್ ಹಂಗೆ ಬಿಟ್ಬಿಡಿದ್ರೆ ಪಾಪ ಅವನು ಭೂಲೋಕದಲ್ಲೇ ಎಷ್ಟೇ ಇದ್ದ. ಮರ, ಗಿಡ, ಪಕ್ಷಿ, ಎತ್ತು, ಹೇಳ್ರು, ಹಾವು, ಸಿಂಹದ ಮೇಲೆ ಅಧಿಕಾರ ಇದ್ದ. ಈಗ ಅವನು ಕೆಡಿಸೋದಕ್ಕಾಗಿ ದೇವ್ರೇನ್ ಮಾಡ, ಸೆಕೆಂಡ್ ಆಡಮ್ ಬಂದ. ಪರಲೋಕದಲ್ಲಿ ಅಧಿಕಾರ ಇದೆ, ಭೂಲೋಕದಲ್ಲಿ ಪಾತಾಳದಲ್ಲಿ ಅಧಿಕಾರ ಇದೆ. ಕೇಳೆ ಅವನಿಗಷ್ಟೇ ಅಲ್ಲ, ಅವನು ನಂಬುವ ನಮಗೂ ಅದೇ ಅಧಿಕಾರ ದೇವ್ರು ಕೊಟ್ಟಿದ್ದಾನೆ. ನೋಡ್ರು, ಅರ್ಥ ಆಗ್ತಿಲ್ಲ ನಿಮಗೆ? ಹಲ್ಲೆಲೂಯಾ. ಈಗ ದೇವದೂತರ ಮೇಲೆ ನಿಮ್ಮ ಅಧಿಕಾರ ಇದೆ. ಯಾಕಂದ್ರೆ ಯೇಸುಗಿದೆಯಾ ಅವ್ರ ಮೇಲೆ ಅಧಿಕಾರ? ಹೇಳಿ, ಯೇಸುಗೆ ದೇವಗಳ ಮೇಲೆ ಅಧಿಕಾರ ಇದೆಯಾ? ಇದೆಯಲ್ಲ, ಡೌಟ್ ಇದೆಯಾ? ರೋಗದ ಮೇಲೆ ಯೇಸು ಅಧಿಕಾರ ಇದೆಯಾ? ಮಾತಾಡು. ಮರಣದ ಮೇಲೆ ಯೇಸು ಅಧಿಕಾರ ಇದೆಯಾ? ಹಂಗಂದ್ರೆ ಅವನಿಗಿರುವ ಎಲ್ಲಾ ಅಧಿಕಾರ ನಮಗ್ ಕೊಟ್ಟಿದ್ದಾನಂತೆ. ಯೇಸುವಿಗಿರುವ ಅಧಿಕಾರ ನನಗಿದೆ, ನಿಮಗಿದೆ. ನೀವು ಹೇಳಿದ್ರೆ ದೇವದೂತರು ಬಾ ಅಂದ್ರೆ ಬರ್ತಾರೆ. ಯಾಕೆ ಅಧಿಕಾರ ಅಣ್ಣ? ಏನಣ್ಣ ಅಧಿಕಾರ? ಅಣ್ಣ ಅಧಿಕಾರ. ಹಲ್ಲೆಲ್ಲ ಹೇಳ್ತೀರಾ? ದೇವ ಹೋಗಂದ್ರೆ ಹೋಗ್ಬೇಕು, ಇದು ಅಧಿಕಾರ. ರೋಗ ಹೋಗಂದ್ರೆ ಹೋಗ್ಬೇಕು, ಇದು ಅಧಿಕಾರ. ಆದ್ರೆ ದೆವ್ವ ಏನ್ ಮಾಡ್ತಾನೆ? ಅಧಿಕಾರನ ಉಪಯೋಗ ಮಾಡಕ್ಕೆ ಬಿಡದೆ ಡೌಟ್ ಹಾಕ್ತಾನೆ. ಇವೆಲ್ಲ ನಡೆಯಲ್ಲ, ಸುಮ್ಮನೆ ಅವಲೇ ಅಂತ ಏನೇನೋ ಡೌಟ್, ಭಯ ಹಾಕ್ತಾನೆ. ಹಾಕಿ ನಮ್ಮನೇನ್ ಮಾಡ್ತಾನೆ? ಇದ್ದ ಜಾಗದಲ್ಲೇ ಕುಂದಿಸ್ಬಿಟ್ಟಾನೆ. ಕರೆಕ್ಟಾ? ಹೇಳಿ ಹೇಳಿ ಹೇಳಿ. ದೇವರ ಏನ್ ಹೇಳ್ಬೇಕು? ಪ್ಲಾನ್ ದೊಡ್ಡದೈತೆ. ಇಸ್ರೇಲ್ ಜನರಿಗೆ ಯಾವ ದೇಶ ಕೊಡ್ತೀರಿ ಅಂತ ಹೇಳ್ದ? ಹಾಲು ಜೇನು ಹರಿಯುವ ದೇಶ. ಬೈಬಲ್ ಹೇಳ್ತದೆ ಗುಡ್ ಅಂಡ್ ಸ್ಪೇಷಿಯಸ್ ಲ್ಯಾಂಡ್ ಅಂತೆ. ಅದು ಒಳ್ಳೆ ದೇಶ ಅಂತೆ, ಬಹಳ ವಿಸ್ತಾರವಾದ ದೇಶ, ಹಾಲು ಜೇನು ಹರಿಯುವ ದೇಶ. ಸೂಪರ್. ದೇವ್ರು ಏನಕ್ಕೆ ಕೊಟ್ಟರು ಸೂಪರ್ ಕೊಡ್ತಾನಿಲ್ಲಿ. ಅವ್ನು ಕೊಟ್ರೆ ಕೆಟ್ಟದ್ದು ಕೊಡಲ್ಲ ಅಲ್ಲ. ನಾವು ಕೆಟ್ಟದ್ದು ಕೊಡ್ತೀವಿ, ಬೇಕಾದ್ರೆ ನಮ್ಗೆ ಬೇಡವಾದೆಲ್ಲ ಕೊಡ್ತೀವಿ. ಆದ್ರೆ ಅವ್ನು ಕೊಟ್ರೆ ಯಾವಾಗಲೂ ಬೆಸ್ಟೇ ಕೊಡ್ತಾನೆ. ದೇವ ನೋಡ್ದ, ಹೇ ಇವ್ರು ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗ್ಬಾರ್ದು ಅಲ್ಲ. ಹೋಗ್ಬಾರ್ದ? ಮಾತಾಡು. ಹೋಗ್ಬಾರ್ದು, ಇವನಿಗೆ ಹೆಂಗ ನಿಲ್ಸ್ಬೇಕಂತ ಹೇಳಿ ಅಲ್ಲಿ ರಾಕ್ಷಸರನ್ನು ಇಟ್ಟ ಅಂತೆ. ಯಾರನ್ನಿಟ್ಟ? ಆ ದೇವ್ರಿಗೆ ಗೊತ್ತಿಲ್ವಾ? ನಾನು ಇದನ್ನು ಯೋಚನೆ ಮಾಡ್ತಿದ್ದೆ. ರಾಕ್ಷಸರಲ್ಲಿ ತಂದ ಇಟ್ಟ ಅಲ್ಲ ದೇವ, ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಗೊತ್ತು. ಇರ್ಲಿ ಬಿಡು ಅಂದಾನೆ. ನಮಗೆ ದೊಡ್ಡದು ರಾಕ್ಷಸರು, ಅವನಿಗೇನಿಲ್ಲ. ಅವನಿಗೆ ಮಂಡಗಿಂತ ಫೂ ಅಂದ್ರೆ ಹೋಗ್ಬಿಡ್ತಾವ ಅಲ್ವಾ? ಈಗ ದೇವ ಅಲ್ಲಿ ಇಟ್ಟಾಗ ದೇವ್ರು ಅನ್ಕೊಂಡ, ಏನು ದೇವ್ರಿಗೆ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಯಾಕೆ? ರಾಕ್ಷಸರು ದೊಡ್ಡ ದೊಡ್ಡ ಕಲ್ಲ ಎತ್ತು ದೂರ ಹೋಗ್ತಾರೆ. ಚೆನ್ನಾಗಿ ಕೆಲಸ ಮಾಡಲಿ, ನನ್ನ ಮಕ್ಕಳು ಬರ್ತಾರೆ. ಈಗ ಬಡಕಲು ಏನ್ರ ಬಡಕಲು ಗೊತ್ತಾಗಾರೆ, ಶಕ್ತಿ ಇಲ್ಲದವರು ಕೆಲಸ ಮಾಡೋಕ್ಕಾಗಲ್ಲ. ನೀವು ರಾಕ್ಷಸರು ಇದ್ದೀರಾ, ಸೂಪರ್ ಕೆಲಸ ಮಾಡ್ಬಿಟ್ಟು ದೇವ್ರು ಬಿಟ್ಟ. ದೇವ ಏನ್ ಮಾಡ್ದ? ನಾನು ಇವ್ರನ್ನ ಇಟ್ಟು ಅವ್ರು ಭಯಪಡಿಸಿ ನಿಲ್ಲಿಸ್ತೀನಿ ಅಂತ. ದೇವ್ ಹೇಳ್ದ, ನೀನು ಅದು ಮಾಡು, ನಾನು ಇಲ್ಲಿ ಏನಾರ ಸೂಪರ್ ಆಗ್ಲಿ, ಆರು ಜನರು ಅಂತ ಮಾಡ್ಲಿ. ಜೋರಾಗಿ ಆಮೇನ್. ನಮ್ದೇ ಒಂಥರ ಯೋಚನೆ, ಅವನದೇ ಒಂಥರ ಯೋಚನೆ ಇದಾವ. ಹೇಳಿ ಆಮೇನ್ ಹೇಳಿ. ಯಾಕಿದಾಯ್ತು ಆಯ್ತು ನಾವು ಪ್ರಶ್ನೆ ಹೇಳ್ತೀವಿ ದೇವ್ರಿಗೆ. ದೇವ್ರು ಹೇಳ್ತಾನೆ, ಸುಮ್ಮನಿರಲಿ ಅಂತಾನೆ. ನಾನು ಏನೋ ಪ್ಲಾನ್ ಮಾಡಿದ್ದೇನೆ ಅಂತಾನೆ. ಪಾಸ್ಟ್ ಹೇಳಿದ್ರು, ಅವ್ರೇನು ಹೇಳಿದ್ರು, ಜಸ್ಟಿನ್ ಅಂತ ಅನ್ಸುತ್ತೆ. ಒಂದ್ಸಾರಿ ಈ ಯೋಸೇಫ್ ಬಗ್ಗೆ ಹೇಳಿದ್ರು. ನಾನು ವಾಪಸ್ ಕರ್ಕೊಂಬನ್ನಿ ಎಲ್ಲಿಗಂದೆ ನಾನು ನೋಡು, ಅದು ದಡ್ಡನ ಮಕ್ಕಳು ಗೊತ್ತಿಲ್ಲ. ಎಲ್ಲಿ ಬಿಟ್ಟಲ್ಲ ದಡ್ಡ ರಾಕ್ಷಸರು, ಅಲ್ಲಿ ಕರ್ಕೊಂಬನ್ನಿ ವಾಪಸ್. ಬುದ್ಧಿ ಇದ್ರೆ ಕರ್ಕೊಂಬ, ಇಲ್ಲ ಬಿಡಬೇಡ. ಬುದ್ಧಿ ಐತನಿಗೆ? ಬುದ್ಧಿ ಮಾರಿದವರೇ, ಬುದ್ಧಿ ಮಾರಿದವರು, ತಲೆ ಮಾರಿದವರು ಎಲ್ಲಿದೆ? ನನಗೆ ಮತ್ತೆ ಇಲ್ಲಿ ವಾಪಸ್ ಬಂದಿಲ್ಲ. ಅದ್ ಬಿಟ್ಟು ಎಲ್ಲಿ ಬಂದಿಲ್ಲ. ಈಗ ಅದ್ಯಾರು ಗೊತ್ತಂತೀರಾ? ಯೋಸೇಫಿಗೆ ದೇವ್ರು ಕನಸ್ಕೊಟ್ಟ ಒಂದು. ಇವನು ಬಾಯಿ ಬಡಕ. ಏನ್ ಬಡಕ? ಇವನ್ ಬಾಯಿ ಸುಮ್ಮನಿರಲ್ಲ, ಏನಿದ್ರೆಲ್ಲ ಹೇಳ್ಬಿಡ್ತಾನೆ. ನನಗೊಂದು ಕನಸು ಬಂತು, ಆ ಕನಸಲ್ಲಿ ನೀವೆಲ್ಲ ನನ್ನ ಕಾಳಿಗೆ ಬೀಳ್ತಿದ್ದೀರಿ ಅಂತ. ಆಯ್ತಾ? ಹೇಳ್ಬೇಕಾಯ್ತು, ಹೇಳ್ಬಾರ್ತಾನೆ, ಹೇಳ್ಬಾರ್ದು ಅಂತ. ಈ ದೇವ್ರಿಗೆ ಜ್ಞಾನ ಇಲ್ವಾ? ಇವನಿಗೆ ಹೇಳಿದ್ರೆ ಅವ್ರಿಗೆ ಹೇಳ್ಬಿಡ್ತಾನೆ. ಅವ್ರು ಮತ್ತೆ ಹೊಡಿದು ಸಾಯಿಸಕ್ಕೆ ನೋಡ್ತಾರೆ. ಮತ್ತೆ ಅಲ್ಲಿ ಹೋಗ್ಬೇಕಂತ ಹೇಳಿ ದೇವ್ರಿಗೆ ಗೊತ್ತಿತ್ತಲ್ಲ. ಚಲ್ತಾ ಹೇ ಚಲ್ ಅಂತ ಹೇಳಿ ದೇವ್ರು ಹೆಂಗ್ ಗೊತ್ತಾ, ಇನ್ನೊಂದು ಕನಸು ಕೊಡ್ತಾನೆ. ಜಸ್ಟ್ ಏನಂತ ಹೇಳಿದ್ರು, ಏನ್ ಹೇಳಿದ್ರು ಗೊತ್ತಾ? ದೇವ್ರಿಗೂ ಜ್ಞಾನ ಇಲ್ವಾ? ಇದು ಆಗಲೇ ಒಂದು ಹೇಳಿದೆ, ಮೊದಲೇ ಹೇಳ್ಬಿಟ್ಟ. ಈ ಎರಡನೇದು ಹೇಳಿದ್ರೆ ಇನ್ನೂ ಹೇಳ್ತಾನೆ. ಹೇಳು, ನೀನು ಏನಾದ್ರೂ ಹೇಳ್ಕೋ, ಅದು ನನ್ನ ಪ್ಲಾನ್ ಚೇಂಜ್ ಆಗಲ್ಲ ಅಂತ ದೇವ್ರು. ನೀವೇನೇ ಹೇಳಿದ್ರೆ ನನ್ನ ಪ್ಲಾನ್ ಚೇಂಜ್ ಆಗಲ್ಲ ಬೇಡ. ಕೆಲವೊಂದು ಸಾರಿ ನಾವು ಎಲ್ಲ ಸೀಕ್ರೆಟ್ ಹೇಳ್ಬಿಡ್ತೀವಿ. ಆಮೇಲೆ ಅಯ್ಯೋ ಯಾಕೆ ಹೇಳಿದೆ ಅಂತ ದೇವ್ರು ಹೇಳ್ತಾನೆ, ಹೇಳಿದ್ರೆ ಹೇಳಿ ಬಿಡಲೆ, ನಾನು ಎಲ್ಲ ಕಂಟ್ರೋಲ್ ಮಾಡ್ತೇನೆ, ನಾನು ಸರ್ವಶಕ್ತನು ಅಂತಾನೆ.
ಎಲ್ಲ ನಾನು ಕಂಟ್ರೋಲ್ ಮಾಡೋಕ್ಕೆ ಶಕ್ತನಾಗಿದ್ದೇನೆ ಅಂತ ಅವ್ನು ಹೇಳ್ತಾನೆ ಅಲ್ವಾ. ಅದು 2 ಕನಸನ್ನು ಹೇಳಿದಕ್ಕೆ ಒಡೆದು ಅವ್ನಿಗೆ ಮಾರ್ಬಿಟ್ರು. ಆದರೆ ದೇವ್ರ ಪ್ಲ್ಯಾನು, ಹೋಗು ನೀನು ಎಲ್ಲಿ ಹೋಗ್ಬೇಕು ಅಲ್ಲಿ ಅವ್ರು ಕಳಿಸ್ತಿದ್ದಾರೆ, ಹೋಗು ಅಂತಾರೆ. ಶತ್ರುಗಳೇ ನಮಗೆ ದಾರಿ ತೋರ್ಸಂಗಾಯ್ತು ಈಗ. ಹಲೋ, ಈಗ ಯಾರ 3 ರಾಜರು ಯಾರಕ್ಕೆ ವಿರೋಧವಾಗಿ ಬಂದರು? ಯೋಸಪಾತ್ ರಾಜರ ವಿರೋಧವಾಗಿ ಬಂದಾಗ ಪ್ಲಾನ್ ಮಾಡಿದ್ರೆಲ್ಲ ಮಟನ್ ತಿಂತ ಸಾರೇ ಕುಡಿತಾ ಡೈಲಿ ಕೂತ್ಕೊಂಡು ಮಾತಾಡ್ತಿರ್ತಾರಲ್ಲ. ಯೋಸಪಾತನ ಬಿಡಬಾರ್ದು, ಅವ್ನು ದೇವ್ರು ಅಂತಾನೆ, ಭಾಳ ಆಸ್ತಿ ಮಾಡಾನೆ, ಅವ್ನು ಬಿಡಬಾರ್ದು, ಎಲ್ಲ ಕತ್ಕೊಂಡ್ಬರ್ಬೇಕು, ನಾವು ಒಡೆದು ಅವ್ನು ಕೈ ಕಾಲು ಮುರಿಬೇಕು. ಫುಲ್ ಕುಡಿಯೋದು, ಫುಲ್ ತಿನ್ನೋದು, ಮಾತಾಡೋದು ಡೈಲಿ. ದೇವ್ರು ನೋಡ್ತಾನೆ ಮೇಲಿಂದ. ಸ್ಟಾಪ್ ಮಾಡ್ಬೋದು, ಅಲ್ಲಿ ಸ್ಟಾಪ್ ಮಾಡ್ಬೋದಾನೆ ದೇವರು? ಮಾಡಲ್ಲ. ಬಾ 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 ಬ್ಲ್ಯಾಕ್ ಸೇಪ್ ಹ್ಯಾವಿ ಏನು ಉಲ್ಫ್, ಅಲ್ಲಿ ತನಕ ಬಾ ಅಂತ ಬಿಡ್ತಾನೆ. ಕೆಲವೊಂದು ಸಾರಿ ದೇವ್ರದೇ ಬೇರೆ ಐತಪ್ಪ, ನಮ್ದೇ ಬೇರೆ ಐತೆ. ಕರೆಕ್ಟಾ? ಏನರ್ಥ ಆಗಿಲ್ಲ. ಆಕ್ಚುಲ್ ಆಗಿ ಏಸಾಯ 55 8 9 ಹೇಳ್ತೈತೆ, ನಿನ್ನ ಯೋಚನೆನೇ ಬೇರೆ, ನನ್ನ ಯೋಚನೆ ಬೇರೆ, ನಿನ್ನ ದಾರಿನೇ ಬೇರೆ, ನನ್ನ ದಾರಿನೇ ಬೇರೆ ಅಂತಾನೆ. ನಾವೆಲ್ಲ ಬೇವ್ರು ಸುರಿಸಿ ಹಂಗೆ ಅಪ್ಪ ಒಂದು ಕಾರ್ ತಗೊಳ್ಳೋಣಪ್ಪ, ಒಂದು ಮನೆ ಕಟ್ಟೋಣಂತೆ. ಅವನು ಹೇಳ್ತಾನೆ, ಹಂಗೆಲ್ಲ ಮಾಡಬಾರ್ದಪ್ಪ, ನೀನು ನಮ್ಮ ಮಗ, ನಾನು ಮಾಡ್ತೀನಿ ತಗೋ ಅಂತಾನೆ ಅವನು. ನಾವು ಲೋಕದಲ್ಲಿ ಎಲ್ಲ ಮಾಡಿ ಹೊರತಲ್ಲಿ ಏನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅವನು ಹೇಳ್ತಾನೆ ಸುಮ್ಮನೆ ನಾನು ಮಾಡ್ತೀನಿ ಅಂತಾನೆ. ನಾವು ಸುಮ್ಮನೆ ಇರೋಕ್ಕಾಗಲ್ಲ, ಟೆನ್ಷನ್ ಮಾಡಿ ಆಮೇಲೆ ಪಾರ್ಸಿ ಹೊಡೆದ್ಬಿಡ್ತು. ಹಂಗಾಗ್ಬಾರ್ದು. ನಿಮ್ಮ ಚಿಂತಾಭಾರಣೆ ಹೋನ ಮೇಲೆ ಹಾಕು, ನಿಶ್ಚಿಂತೆಯಿಂದ ಇರು ಅಂತ ಬೈಬಲ್ ಹೇಳುತ್ತೆ. ಆದರೆ ನಮಗೆ ಇರೋಕ್ಕಾಗಲ್ಲ, ಗಡಿಬಿಡಿ ಟೆನ್ಷನ್ ನಮಗೆ ಅಲ್ವಾ. ನನಗೂ ನಿಮಗೆ ಹೇಳ್ರಿ, ಆಮೇಲೆ ಹೇಳ್ರಿ, ಅಲ್ಲಿ ಹೇಳ್ತೀರಾ? ಈಗ ಎಲ್ಲಿ ಬರ್ಬೇಕು ನಾನು? ರಾಕ್ಷಸರಲ್ಲಿ ಇಟ್ಟು ಇವ್ರನ್ನ ತಡೆ ಮಾಡೋಣ ಅಂತ ಹೇಳಿ ಮಾಡ್ದ ಅವನು. ಸೈತಾನು ಕೆಲವೊಂದು ಸಾರಿ ಅವನ ಪ್ಲಾನ್ ನಡೀದಂಗೆ ಕಾಣುತ್ತೆ. ಹಲೋ, ರಾಕ್ಷಸರ ಸುದ್ದಿ ಕೇಳಿದ್ರು ಭಯಪಟ್ರ? ಭಯಪಟ್ಟು ಅಪನಂಬಿಕೆ ಬಂತ? ಅಪನಂಬಿಕೆ ಅಂದ್ರೆ ಏನು? ಯಾರು ಹೇಳ್ತೀರಿ ಕರೆಕ್ಟಾಗಿ? ಅಪನಂಬಿಕೆ ಅಂದ್ರೆ ಏನು? ಯಾರು ಕರೆಕ್ಟ್ ಹೇಳ್ತೀವಿ ನೋಡೋಣ, ಹೇಳ್ರಿ. ಯಾರು ಗಡ ಹೇಳ್ರಿ. ಮುದ್ದೆ ತಿನ್ನವ್ರೆ, ನೀವು ಏನೋ ಹೇಳಿದಿ, ಹೇಳಿ ಹೇಳು. ದೇವರ ಕೆಲಸವನ್ನ, ವಾಕ್ಯನ ಹೇಳಲಿ. ದೇವ್ರ ವಾಕ್ಯ ಡೌಟ್ ಕೊಡೋದು ಅದನ್ನ ಹೇಳ್ಮತ್ತಾ? ಮತ್ತು ಹೇಳೋ, ಯಾರು ಗಡ 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 ಹೇಳು. ಪ್ರಶ್ನೆ ಮಾತ್ರ ಕೇಳ್ಬೇಡಪ್ಪ ಅಷ್ಟೇ ಅಂತೀರಾ? ಕಲ್ತೀರಾ? ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗತ್ತೆ? ಪ್ರಶ್ನೆ ಕೇಳ್ಬೇಕು, ಅವಾಗಲೇ ಗೊತ್ತಾಗೋದು. ಈ ಮೇಷ್ಟ್ರ ಕೇಳಿ ಗೊತ್ತಾಗತ್ತೆ ಅವ್ರಿಗೆ. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗೊತ್ತಾ, ನೀವು ದೇವರವನ್ನು ದೇವರ ವಾಕ್ಯವನ್ನು ನಂಬಲ್ಲ ಅಂತ ಅಲ್ಲ, ನೀ ನಂಬ್ತಿ. ಆದರೆ ಇದಕ್ಕಿಂತ ಅದನ್ನು ಜಾಸ್ತಿ ನಂಬ್ತಿ, ಅದಕ್ಕೆ ಅಪನಂಬಿಕೆ ಅಂತ. ಯಾರಿಗೆ ನಾನು ಹೇಳಿದ ಅರ್ಥ ಆಗಿದೆ? ಅಪನಂಬಿಕೆ ಅಂದರೆ ಸಿಂಪಲ್ ಟರ್ಮಲ್ಲಿ ನಂದು ಅರ್ಥ ನಾನು ಹೇಳ್ತಿದ್ದೇನೆ, ಇಲ್ಲಿ ಕೇಳಿ. ಈಗ ದೇವ್ರು ಹೇಳಿದ ಹಾಲು ಜೇನು ಅರಿವ ದೇಶ ನಿನಗೆ ವಾಗ್ದಾನ ಮಾಡಿದ್ದೇನೆ, ಅಬ್ರಹಾಮಿಂದ ಹೇಳಿದ್ದೇನೆ, ನಿಮಗೆ ಅದು ಕರ್ಕೊಂಡು ಹೋಗ್ತೇನೆ ನಿಮ್ದಂತ. ಈಗ ಅಲ್ಲಿ ರಾಕ್ಷಸರು ಇದ್ದಾರಲ್ಲ, ಅವರು ನಾವು ಜಯಿಸೋಕ್ಕಾಗಲ್ಲ. ಹಂಗಾಗಿ ನಾವು ಸೋದ್ರೆ ಸೋತ್ಬಿಡ್ತೀವಿ, ನಮ್ಮನ್ನು ಸಾಯಿಸ್ಬಿಡ್ತಾರೆ. ಪರಿಸ್ಥಿತಿಯನ್ನು ರಾಕ್ಷಸರನ್ನು ಹೆಚ್ಚು ನಂಬಿದರು, ದೇವರನ್ನು ನಂಬುವುದಕ್ಕಿಂತ ಅದನ್ನು ಹೆಚ್ಚು ನಂಬಿದರು. ನಮ್ದು ಎಲ್ಲ ಅದೇ ಪ್ರಾಬ್ಲಮ್, ನಾವೆಲ್ಲ ದೇವ್ರು ನಂಬ್ತೀವಿ. ಆದರೆ ದೇವರಕ್ಕಿಂತ ಡಾಕ್ಟರ್ ರಿಪೋರ್ಟ್ ಹೆಚ್ಚು ನಂಬ್ತೀವಿ, ಲಾಯರ್ ರಿಪೋರ್ಟ್ ಹೆಚ್ಚು ನಂಬ್ತೀವಿ, ಹೇಳಿ ಪರಿಸ್ಥಿತಿನ ಹೆಚ್ಚು ನಂಬ್ತೀವಿ. ಕರೆಕ್ಟಾ? ಹೇಳ್ರಿ. ಅದಕ್ಕೆ ಏನಂತ ಹೆಸರು? ದಶಮಭಾಗ ದೇವ್ರು ಕೊಡ್ಬೇಕು ಅಂತ ಹೇಳ್ತಾನೆ. ಯಾರು ಕೊಡ್ಬೇಕಂತ ಹೇಳಿದ್ದು? ಪಾಸ್ಟ್ರಾ ದೇವ್ರ? ಆವಾಗ ದೇವ್ರು ಏನ್ ತಡೀತಾನಂತೆ? ಆಕಾಶದ ಬಾಗಿಲು ತೆರೆದು ಆಶೀರ್ವಾದ ಮಾಡ್ತಾನಂತೆ. ಅದು ಸ್ಥಳ ಸ್ವರಗಳು ಸುರಿಸ್ತಾನಂತೆ ಅಲ್ವಾ? ಆದ್ರೂ ನೀವೇನ್ ನಂಬ್ತಿ? ಪರಿಸ್ಥಿತಿ ನಂಬ್ತಿ. ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಮಕ್ಕಳಿಗೆ ಕಾಲೇಜ್ ಫೀಸು, ಸ್ಕೂಲ್ ಫೀಸು, ಹೆಂಡತಿಗೆ ಸೀರೆ, ಒಡವೆ. ದೇವರು ಹೇಳಿದಕ್ಕಿಂತಲೂ ಬೇರೆದು ನಂಬುವುದೇ ಅಪನಂಬಿಕೆ ಅನ್ನೋದು. ಇನ್ನು ಸಿಂಪಲ್ ಆಗಿ ಹೇಳ, ನೀವು ಸಿಂಪಲ್ ಆಗಿ ಹೇಳ್ಬೋದು. ಈಗ ಹೇಳೋಣ, ಹೆಂಗೆ ಹೇಳೋಣ? ತಿಪ್ಪೇಸ್ ಹೇಳುವುದಕ್ಕಿಂತ ಹೆಚ್ಚು ಅವರ ಹೆಂಡತಿ ಊರು ಜನ ಹೇಳೋರು ನಂಬ್ತದೆ, ಅದೇ ಅಪನಂಬಿಕೆ ಅನ್ನೋದು. ಏನು ಅರ್ಥ ಆಗಿಲ್ಲ? ಊರು ಜನರು ಹೇಳುವುದಕ್ಕಿಂತ ಹೆಚ್ಚು ತನ್ನ ಗಂಡನ ನಂಬೇಕಾಗಿದೆ ಅವ್ರು ಹೇಳೋದು. ಹೇಳ್ರಿ ಹೇಳ್ರಿ ಹೇಳ್ರಿ. ಯಾರೊಬ್ಬರು ಹೇಳಿದ್ರು, ತಿಪ್ಪೇಸ್ ಮೇಷ್ಟ್ರು ಒಂದು ಸುಂದರವಾದ ಹುಡುಗಿಯನ್ನು ಅಥವಾ ಒಬ್ಬ ಸ್ತ್ರೀಯನ್ನು ಬೈಕ್ ಮೇಲೆ ಕುಂದಿಸ್ಕೊಂಡು ಲಾಡ್ಜಲ್ಲಿ ಹೋಗ್ತಿದ್ದ ಅಂತ 10 ಜನ ಫೋನ್ ಮಾಡಿ ಗಂಗಿಗೆ ಹೇಳ್ತಾರೆ. ತಿಪ್ಪೇಸ್ಗೆ ತಕ್ಷಣ ಫೋನ್ ಮಾಡಿ ಕೇಳ್ತಾರೆ, ಹಿಂಗಾಗಿತ್ತಲ್ಲ, ಹೇಗೆ ಹಂಗಾಗುತ್ತೆ? ಅವೆಲ್ಲ ಏನಿಲ್ಲ ಮಸ್, ಕರೆಕ್ಟಾನ ಅಲ್ಲಿದ್ದೀನಿ ಅಂತ. ನೀನು ಹಂಗೆ ಮಾಡ್ತಿದ್ದ ಗೊತ್ತಿತ್ತು ನನಗೆ, 10 ಜನ ಹೇಳಾರೆ ನೀನು ಮೋಸಗಾರ.
ಇವರಿಗಿಂತ ಕರೆಕ್ಟಾ? ನಾನು ಉದಾಹರಣೆ ಹೇಳ್ತೇನೆ, ಪಾಪ ಅವ್ರು ಮಾಡಲ್ಲ, ಬಟ್ ಅಂತ ಹೇಳಿ ನೀವು ಅವ್ರಿಗೆ ತಿಳ್ಕೊಂಡಿರ ಏನೋ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಕತ್ತೀನಿ. ನಿಮಗೆ ಏನು ಹೇಳಿದ್ರು ಕಷ್ಟ ಐತೆ. ಜೋರಾಗಿ ಆಮೇಲೆ ಹೇಳ್ತೀರಾ? ತನ್ನ ಗಂಡನ ನಂಬುವುದಕ್ಕಿಂತ ಹೆಚ್ಚು ಬೇರೆಯವರು ಹೇಳೋದು ನಂಬ್ತೀನಿ ನೋಡು, ಅದಕ್ಕೆ ಹೆಸರೇನು? ಗಂಡನ ಮೇಲೆ ಅಪನಂಬಿಕೆ ಅಂತ ಅರ್ಥ. ದೇವರು ಹೇಳುವುದಕ್ಕಿಂತ ಹೆಚ್ಚಾಗಿ ಯಾರೇ ಹೇಳಿದ್ರು ನಂಬಿದ್ರು ಸಹ ಅದರ ಹೆಸರು ಏನು? ದೇವರ ಮೇಲೆ ನಿಮ್ಗೆ ಅಪನಂಬಿಕೆ ಬಂದಿದೆ ಅಂತ ಅರ್ಥ. ಬಟ್ ದೇವರು ನಂಬಿಲ್ಲ ಅಂತ ಬಂದಿಲ್ಲ, ನಂಬ್ತಿ, ಬಟ್ ಕಮ್ಮಿ, ಬೇರೆದ್ರು ಜಾಸ್ತಿ ನಂಬ್ತಿ. ದಟ್ ಈಸ್ ಕಾಲ್ಡ್ ಅನ್ಬಿಲೀಫ್. ದೇವ ಅವರಿಗೆ ಭಯ ಅಪನಂಬಿಕೆ ಹಾಕಿಸಿ ಆ ಜಾಗಕ್ಕೆ ಹೋಗಕ್ಕೆ ತಡೆ ಮಾಡ್ದಿಲ್ವಾ? ಮಾಡ್ದ. ಬಟ್ ಎಷ್ಟು ದಿನ? ಸ್ವಲ್ಪ ದಿನ. ಹೇಳಿ, ಅವರ ಮಕ್ಕಳ ದೇವ್ರು ಕರ್ಕೊಂಡು ಹೋಗಿದ್ದಾನ? ಹೇಳಿ 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 ಹೇಳಿ. ಸ್ವಲ್ಪ ದಿನ ತಡ ಮಾಡ್ಬೋದು ದೇವ, ಆದ್ರೆ ನೀವು ಎದ್ದು ಪುನಃ ಹೋಗ್ತೀರಾ. ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ದಿನ ತಡೆ, ನಿಮ್ಮ ಆಶೀರ್ವಾದ ಸ್ವಲ್ಪ ದಿನ ತಡೆ ಆಗ್ಬೋದು, ಬಟ್ ಆದ್ರೆ ದೇವರ ವಾಗ್ದಾನಗಳು ನೆರವೇರೇ ಇರ್ತಾವೆ. ಸ್ತೋತ್ರ ಮಾಡಿ, ಹಲ್ಲೆಲೂಯಾ, ಸ್ತೋತ್ರ ಮಾಡಿ. ಕೇಳಿ, ದೇವ ನಿಮಗೆ ಬರತಕ್ಕ ಆಶೀರ್ವಾದಗಳು ನಿಲ್ಸಿರ್ಬೋದು, ಸಂತೋಷ ನಿಲ್ಸಿರ್ಬೋದು, ಆರೋಗ್ಯ ನಿಲ್ಸಿರ್ಬೋದು. ಅವನು ಹೇಳ್ತಾ ಇರ್ಬೋದು, ಮುಗೀತು, ಇದರಲ್ಲಿ ಮುಳುಗಿತಿ, ಇಲ್ಲಿ ಸಾಯ್ತಿ, ಅರಣ್ಯದಲ್ಲಿ ಸಾಯ್ತಿ, ಹಾಗೆ ಹೇಳ್ಬೋದು. ಇಲ್ಲ, ನೀವು ಹೇಳಿ, ಇದೆಲ್ಲ ತಾತ್ಕಾಲಿಕ. ನಿರಂತರವಾದ ದೇವರ ಪ್ಲಾನ್ ನೆರವೇರುತ್ತದೆ. ನನ್ನಿಂದ ಅಲ್ಲ, ನಾನು ಬಲಪಡಿಸುವ ಕ್ರಿಸ್ತನಿಂದ ಅದು ನಡೀತದೆ. ದೇವರಿಗೆ ಸ್ತೋತ್ರವಾಗಲಿ. ಚಪ್ಪಾಳೆ ತಡಿ, ಸ್ತೋತ್ರ ಮಾಡು. ಯಸ್, ಹಲ್ಲೆಲೂಯಾ. ಓ ಗಾಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯಾರ್ಯಾರು ಇವತ್ತಿನಿಂದ ಅಪನಂಬಿಕೆಯಿಂದ ಹೊರಬರ್ಬೇಕಂತ ಬಯಸ್ತಾರೆ ನೋಡಿ, ಅಪನಂಬಿಕೆ ದೇವರ ಆಶೀರ್ವಾದ ಹೊಂದದೆ ತಡೆ ಮಾಡುತ್ತೆ. ಅಪನಂಬಿಕೆ ಅಂದ್ರೆ ಬೆಸ್ಟ್ ಆಗಿ ನಾನು ಹೇಳಿದ್ದೀನಿ. ನೀವು ದೇವರು ನಂಬ್ತಾ ಇಲ್ಲ ಅಂತ ಅಲ್ಲ, ನಂಬ್ತಾ ಇದ್ದೀ, ಆದರೆ ಬೇರೆ ಪರಿಸ್ಥಿತಿಗಳನ್ನು, ಬೇರೆಯವರು ಹೇಳುವುದನ್ನು ಇದಕ್ಕಿಂತ ಹೆಚ್ಚು ನಂಬ್ತಾ ಇದ್ದೀ. ದಟ್ ಈಸ್ ಕಾಲ್ಡ್ ಅನ್ಬಿಲೀಫ್ ಆನ್ ಗಾಡ್ ಅಂತ. ಎಲ್ಲರಿಗಿಂತ ಹೆಚ್ಚು ಯೇಸುವನ್ನು ನಂಬಬೇಕು, ಎಲ್ಲರಿಗಿಂತ ಹೆಚ್ಚು ಯೇಸುವನ್ನು ಪ್ರೀತಿ ಮಾಡಬೇಕು. ಹೇ, ಅದು ದೇವರು ಇಷ್ಟಪಡೋದು. ಯೇಸು ಸ್ವಾಮಿಯನ್ನು ಕೆಳಗೆ ಇಟ್ಬಿಟ್ಟು ಬೇರೆಲ್ಲ ಮುಂದೆ ಮೇಲೆ ಕುಂದಿಸ್ಬಿಟ್ರೆ ಯೇಸುಗೆ ಸಂತೋಷ ಆಗತ್ತಾ? ಆಗಲ್ಲ ತಾನೆ. ಅವನಿಗೆ ಮೊದಲನೇ ಸ್ಥಾನ ಕೊಡಬೇಕು, ಆತನ ಮಾತಿಗೆ ಮೊದಲನೇ ಸ್ಥಾನ. ಜೋರಾಗಿ ಆಮೇನ್. ಯೋಸೇಫಗೆ ಹೇಳಿದಲ್ಲ, ಆ ಸ್ತ್ರೀ ಹೇಳ್ತಿತ್ತು, ಕರೆಕ್ಟಾ? ಇದೆಲ್ಲರೂ ಮಾಡೋದೇ, ನೀನು ಮಾಡ್ಬೋದೇನು ತಪ್ಪಿಲ್ಲ ಅಂತ, ಕರೆಕ್ಟಾ? ಪರಿಸ್ಥಿತಿ ಹೇಳ್ತದ, ಅವ್ನು ದೇಗಾನ ಹೇಳ್ತಿತ್ತು ಮಾಡ್ಬೋದಂತ. ಆದರೆ ದೇವರಿಗೆ ಮೊದಲನೇ ಸ್ಥಾನ. ದೇವರು ಬೇಡ ಅಂತ, ಅವ್ನಿಗೆ ಇಷ್ಟ ಇಲ್ಲ ಅಂತಾನೆ, ನಾನು ಮಾಡೋದಿಲ್ಲ ಅಂತ. ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು, ಅವನ ಮಾತಿಗೆ ಮೊದಲನೇ ಸ್ಥಾನ ಕೊಡಬೇಕು. ಅದು ನಂಬಿಕೆ ಅಂತ. ಅದೇ ನಂಬಿಕೆ ಅನ್ನೋದು. ನೀವು ದೇವರನ್ನ ನಂಬ್ಕೊಂಡು ಬೇರೆ ವಿಷಯಗಳನ್ನು ಹೆಚ್ಚು ನಂಬಿದರೆ ಅದರ ಹೆಸರು ಅಪನಂಬಿಕೆ ಅಂತ. ಜೊರಗೆ ಆಮೇನಂತೀರಾ? ಪರಲೋಕ, ಭೂಲೋಕ, ಪಾತಾಳದಲ್ಲಿ ಯಾರಿಗೆ? ಯಾವ ಯೇಸುಗೆ? ಎರಡನೇ ಆದಾಮಾಗಿರುವ ಯೇಸುವಿಗೆ, ಮನುಷ್ಯ ಕುಮಾರನಾಗಿರುವ ಯೇಸುವಿಗೆ. ದೇವಕುಮಾರನಾಗಿ ಆಗಲೇ ಅವನು ಸೃಷ್ಟಿ ಮಾಡಿದ, ಅವನಿಗೆ ಎಲ್ಲ ಅಧಿಕಾರ ಐತೆ. ಹಲೋ. ಆದರೆ ಅದೆಲ್ಲ ಬೈಬಲ್ ಹೇಳ್ತಿರೋದು. ಈಗ ಯೇಸು ಹೇಳ್ತಾನೆ, ಈಗ ನನಗೆ ಕೊಡಲ್ಪಟ್ಟಿದೆ ಅಂದರೆ ಮೊದಲೇ ನಂದೇಪ್ಪ, ನಾನೇ ಸೃಷ್ಟಿ ಮಾಡಿದೆ, ಆದ್ರೆ ಈಗ ಹಾಸ್ಯ ಕ್ರಿಯೇಟರ್ ನಾನಿದ್ದೆ. ಈಗ ನಿಮಗೆ ಮನುಷ್ಯನಾಗಿ ನಿಮಗಾಗಿ ನಾನು ಜಯ ತಂದಿದ್ದೇನೆ, ನನ್ನ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ದೇವಗಳು ಹೋಗಂದ್ರೆ ಹೋಗ್ಬೇಕು ಯೇಸುವಿನ ನಾಮದಲ್ಲಿ. ರೋಗ ಹೋಗ್ಬೇಕಂದ್ರೆ ಹೋಗ್ಬೇಕು, ದೇವದೂತರು ಬಾ ಅಂದ್ರೆ ಬರಬೇಕು. ಇದು ಯೇಸುವಿನಕ್ಕೆ ಇರುವ ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ಹೇಳಿ ಯೇಸುವಿನ ಆಮೇನ್ ಹೇಳ್ತೀರ? कीड़ी काटे काटस के बगल कति कीड़ी लान छोड़ो मैं दस्ते ने काटे दर कीड़ी काटे जो लागे नहीं भैया नहीं किसी के मैं बेसी भैया मन कतरा करते कीड़ी कतो भैया जरा आमेन. ಯಾರ್ಯಾರಿಗೆ ದೇವರ ವಾಕ್ಯ ಜಯ ತರ್ತಿದೆ, ಸಂತೋಷ ತರ್ತಿದೆ, ನಿರೀಕ್ಷೆ, ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಇನ್ನೊಂದು ದೇಶ ಹೇಳ್ದ ಯೋಹಾನ 14:12 ಏನ್ ಹೇಳ್ತಾನೆ? ನನ್ನ ನಂಬುವನುಲೇ ನನ್ನ ಹಾಗೆ ಮಾಡ್ಬೇಕಲ್ಲೇ, ನನಗಿಂತ ಜಾಸ್ತಿ ಮಾಡ್ಬೇಕು ನೀವು. ಈ ಕೇಳಿ ಏನ್ ಹೇಳ್ತಾರೆ ಗೊತ್ತಾ? ನನ್ನ ನಂಬುವನು ನನ್ನ ಹಾಗೆ ಮಾಡ್ಬೇಕಂದೇನು? ನಾನು ದೆವ್ವ ಓಡಿಸಿದೆ, ನೀನು ಓಡಿಸ್ಬೇಕು. ನಾನು ರೋಗ ಪಡಿಸ್ಬೇಕು. ನಾನು ಸತ್ತವನ್ನ ಎಬ್ಬಿಸಿದೆ, ನೀನು ಸತ್ತವನ್ನ ಎಬ್ಬಿಸ್ಬೇಕು. ಹೇಳು ಹೇಳು ಹೇಳು. ದೇವದೂತರ ಮೇಲೆ ಅಧಿಕಾರ ಇದೆ, ನಿನಗೂ ಅದೇ ಅಧಿಕಾರ ಇದೆ. ಮೈ ಗುಡ್ನೆಸ್, ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ. ನನಗೂ ನಿನಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಯೇಸು ಕೊಟ್ಟ ಅಧಿಕಾರ, ಅದನ್ನ ನಂಬುವ ನನಗೆ ನಿನಗೆ ಯೇಸು ಕೊಟ್ಟ ಶಕ್ತಿಯು ಏನಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸಣ್ಣ ದೇವಗಳ ರೋಗಗಳು ನಾನು ನೀವು ಹೆದರ್ತಿದ್ದೀವಿ.
ಎಷ್ಟು ಜನ ಇವತ್ತಿಂದ ಜಯಶಾಲಿಗಳೇ? ಯೇಸುವಿನ ನಾಮ. ಯಾವ ನಾಮ? ಈ 3 ಅಧ್ಯಾಯದಲ್ಲಿ ಬರುತ್ತದೆ. ಬರ್ಕೊಂಡು ಆಮೇಲೆ ಮನೆಗೆ ಹೋಗಿ ಓದ್ರಿ. ಎಫೆಸಿ 1ನೇ ಅಧ್ಯಾಯ, ಓಕೆ. ಆಮೇಲೆ ಫಿಲಿಪ್ಪಿ 2ನೇ ಅಧ್ಯಾಯ ಬರ್ಕೊಂಡ್ರ. ಆಮೇಲೆ ಹೆಬ್ರಿಯರ ಪುಸ್ತಕ 1ನೇ ಅಧ್ಯಾಯ. ಈ 3 ಅಧ್ಯಾಯದಲ್ಲಿ ಓದಿದರೆ ಯೇಸುವಿನ ನಾಮ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ. ನಾಮ ಅಂದ್ರೆ ಏನು ಗೊತ್ತಾ? ಇಲ್ಲಿಗೆ ಅಧಿಕಾರ ಅಂತ. ನಾಮ ಅಂದ್ರೆ ಗೊತ್ತಾ ನಿಮಗೆ? ನಾಮ ಅಂದ್ರೆ ಅಧಿಕಾರ ಅಂತ. ಎಸ್, ಅಧಿಕಾರ. ಎಲ್ಲವುಗಳ ಮೇಲೆ ಯೇಸುವಿಗೆ ಅಧಿಕಾರ ಇದೆ. ಆದ್ರೆ ಅವನಿಗಿದ್ರೆ ನನಗೇನಂತಲ್ಪ, ಅವನಿಗಿದ್ರೆ ನಿನಗೆ ಕೊಟ್ಟಿದ್ದಾನೆ, ನಾನು ನಂಬುವ ನಿನಗೆ ನಾನು ಕೊಟ್ಟಿದ್ದೀನಿ ಅಂತಾನೆ. ನನ್ನ ಅಧಿಕಾರದಲ್ಲಿ ಎಲ್ಲ ಮಾಡು ಅಂತಾನೆ. ಇವತ್ತಿಂದ ಯಾರು ಮಾಡ್ತೀರಿ? ಯೇಸು ಎಂಬ ನಾಮದಲ್ಲಿ ಏನು ಮಾಡ್ಬೇಕು ನೀವು? ದೇವ ಓಡಿಸ್ಬೇಕು, ರೋಗ ಗುಣಪಡಿಸಬೇಕು, ದೇವಗಳನ್ನು ಹಲೋ ಕಾಲ್ ಕೆಳಗೆ ತೊಳಿಬೇಕು. ಪರಿಸ್ಥಿತಿ ನೋಡಿ, ಯೇಸು ಏನು ಮಾಡ್ದ? ಬಿರುಗಾಳಿ ಸುಮ್ಮನೆ ಇರೋಂದ. ಸುಮ್ಮನೆ ಆಯ್ತಾ? ಆಗಿಲ್ವಾ? ಆಗೈತೆ. ಓ ಮೈ ಗುಡ್ನೆಸ್. ನಿಮ್ಮ ಮಳೆ ನಿಲ್ಲಿಸ್ಬೇಕು ಯೇಸುವಿನ ನಾಮದಲ್ಲಿ. ಯೇಸುವಿನ ಮಳೆ ನಿಲ್ಲಿಸ್ಬೇಕಂತ ಬಯಸ್ತೀರಿ? ನಿಲ್ಲಿಸ್ಬೇಕು. ನಿಮ್ಮ ನ್ಯಾಚುರಲ್ ವರ್ಲ್ಡ್ ಮೇಲೆ ನಿಮ್ಮ ಅಧಿಕಾರ ಇದೆ. ನಿಮಗೆ ಎಲ್ಲಿಂದ ಬಂತು? ಯೇಸು ಕೊಟ್ಟ. ಈಗ ಇನ್ಸ್ಪೆಕ್ಟರ್ಗೆ ಯಾರು ಕೊಟ್ಟು ಅಧಿಕಾರ? ಗೌರ್ಮೆಂಟ್ ಕೊಡ್ತು. ನಿಮಗೆ ಯಾರು ಕೊಟ್ರು? ಯೇಸು ಕೊಟ್ಟ. ಯೇಸುವಿನ ಅಧಿಕಾರ. ನೀವು SP ಹತ್ರ ಹೋಗಿ ಕೇಳಿ, ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅವ್ರೇನು ಹೇಳ್ತಾರೆ? ಕರ್ನಾಟಕ ಗೌರ್ಮೆಂಟ್ ಕೊಟ್ಟಿದೆ. ನಿಮಗೆ ದೇವಾಯನ ಕೇಳ್ದು ಹೇಳ್ಬೇಕು, ಲೇ ಯೇಸು ಕೊಟ್ಟಾನಲ್ಲೇ, ಯೇಸುವಿನ ಅಧಿಕಾರ, ಯೇಸುವಿನ ನಾಮದಲ್ಲೇ ನನಗೆ ಅಧಿಕಾರ ಇದೆ. ಆಮೇನ್. ಕೆಲವರು ಸಂತೋಷನೇ ಆಗ್ತಾ ಇಲ್ಲ. ಮುಖ ನೋಡು, ಮುಸುಡಿ ನೋಡು. ಅಯ್ಯೋ ದೇವ್ರೆ, ಕಾಯ್ ಮುಂಡು ಕಾಯ್. ನಿಮಗಿರುವ ಅಧಿಕಾರ ಏನು ಗೊತ್ತಾ? ಮಳೆ ನಿಲ್ಲಿಸ್ಬೇಕು. ಮಳೆ ಬಾ ಅಂದರೆ ಬರಬೇಕು. ಬೆಂಕಿ ಬಾ ಅಂದರೆ ಬರಬೇಕು. ಬಿರುಗಾಳಿ ಸುಮ್ಮನೆ ಇರಂದ್ರೆ ಸುಮ್ಮನೆ ಇರಬೇಕು. ಬೆಟ್ಟ ಸರಿ ಅಂದರೆ ಸರಿಬೇಕು. ಇದು ದೇವರು ಕೊಟ್ಟ ಅಧಿಕಾರ. ಎಲಿಯನ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ. ಎಲಿಯನಿಗಿರುವ ಅಭಿಷೇಕ ಎಂಥ ಅಭಿಷೇಕ ಗೊತ್ತಾ? ಮಳೆ ನಿಂತ್ಕೊ ಅಂದ್ರೆ ನಿಂತ್ಕೊತಪ್ಪ. ಬೆಂಕಿ ಬಾ ಅಂದರೆ ಬರುತ್ತೆ. ಮತ್ತು ಮಳೆ ಬಾ ಅಂದರೆ ನೋಡ್ದ ಅವನಿಗೆ ಅಧಿಕಾರ. ಹೇಳಿ, ಎಲಿಯನಕ್ಕಿಂತ ಹೆಚ್ಚು ಅಧಿಕಾರ ನಮಗಿದೆ. ಈಗ ಅವನ ಹಳೆ ಒಡಂಬಡಿಕೆಗಳಿದ್ದ, ಅವನ ಹಳೆ ಒಡಂಬಡಿಕೆ, ಈಗ ಹೊಸ ಒಡಂಬಡಿಕೆಗಳಿದ್ದೀರಿ. ಬೈಬಲ್ ಹೇಳ್ತದೆ, ಹೆಬ್ರಿಯರ ಬುಕ್ ಹೇಳ್ತದೆ, ಇಲ್ಲಿ ಕೇಳಿ, ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ಶ್ರೇಷ್ಠವಾದದಂತೆ, ಬೆಟರ್ ಅಂತೆ. ಇಟ್ಸ್ ಎ ಬೆಟರ್ ಕವನೆಂಟ್ ಅಂತೆ. ಓ, ಹಳೆ ಒಡಂಬಡಿಕೆಯಲ್ಲಿ ಅದೆಲ್ಲ ಅವನು ಮಾಡಿದರೆ, ಹೊಸ ಒಡಂಬಡಿಕೆಯಲ್ಲಿ ನಾನು ನೀವೇನು ಎಷ್ಟು ಮಾಡಬೇಕು ಹೇಳ್ರಿ? ಎಲ್ಲ ಅಧಿಕಾರ ಇದೆ. ಆದರೆ ಸೊಂಗಿ ಥರ ನಮ್ಮ ಕನ್ನಡ ತಮಿಳಲ್ಲಿ ಹೇಳ್ತಾರೆ, ಸೊಂಗಿ ಅಂದರೆ ಶಕ್ತಿ ಇಲ್ಲದವನ ಹಾಗೆ. ನಾನು ನೀನು ಬದುಕ್ತಿದ್ದೀವಿ. ಇನ್ಸ್ಪೆಕ್ಟರ್ ನಡೀತಾರೆ, ಬೆಲ್ಟ್ ಹಾಕೊಂಡು ಹಿಂಗೆ ಬರ್ತಾರೆ ಅವರು ಬರ್ತಾರೆ. ಅಧಿಕಾರಿ ಯಾವಾಗಲೂ ಗತ್ತಾಗಿ ನಡೀತಾರೆ. ಹೇಳಿ ನಾವು ಹೆಂಗೆ ಅಧಿಕಾರ ಇದ್ರು? ಮರ್ದಾಚುಗೋ ಬಚುಗೋ ಉಸಿರಾಡ. ಡಾಕ್ಟರ್ ಹೇಳಿದ್ರು 3 ತಿಂಗಳಂತೆ. ಯೇಸು ಹೇಳ್ದ ತುಳಿದು ನಡಿ ಅಂತಾನೆ. ಯೇಸು ಹೇಳ್ದ ಕೆನೆತ್ ಹೇಗನ್ ಪಾಸ್ಟ್ ಹೇಳ್ತಾರೆ, ಯಾವುದೋ ಒಂದು ಕಾಯಿಲೆಗೆ ಡಾಕ್ಟರ್ ಹತ್ರ ಹೋಗೋ ತಪ್ಪಿಲ್ಲ ಅಂತಾರೆ. ಆದರೆ ಕೊನೆ ತನಕ ಟ್ರೀಟ್ಮೆಂಟ್ ತಗೊಳ್ಳೋದು ತಪ್ಪು ಅಂತಾರೆ. ಈಗ ನೋಡಿ, ಯಾವುದು ತಕ್ಷಣನೇ ಎದುರಿಸಕ್ಕೆ ನಿಮ್ಗೆ ಆಗಲ್ಲ. ಈ ಟೈಮ್ ತಗೊಳುತ್ತೆ. ಕರೆಕ್ಟಾ? ಯಾವುದೇ ಒಂದು ಕಾಯಿಲೆ ಇದ್ರು 1 ತಿಂಗಳು ಟೈಮ್ ತಗೊಂಡು ಮಾತ್ರೆ ತಗೊಳ್ಳಿ ಅಂತಾರೆ. ಅಷ್ಟು ಒಳಗೆ 1 ತಿಂಗಳ ಒಳಗೆ ನೀವು ಚಾರ್ಜ್ ಆಗಿಬಿಡ್ಬೇಕು. ನಂಬಿಕೆ ಬೆಳೆಸ್ಕೋಬಿಟ್ಟು ಅದನ್ನು ತುಳಿದು ಹೊರಗೆ ಬರ್ಬೇಕಂತಾರೆ ಅವರು. ಡಾಕ್ಟ್ರ್ ಮಾತು ಕೇಳ್ಕೊಳ್ಳೋದು. ಡಾಕ್ಟ್ರ್ ಒಳಗೆ ಹೋಗಿ ಸೈತಾನ್ ಮಾತಾಡ್ತಾನೆ, ಇದು ಸಾಯೋ ತನಕ ತಗೋಬೇಕು, ಇದು ಸತ್ತ ಮೇಲೆ ತಗೋಬೇಕು. ಹೌದು, ಡಾಕ್ಟ್ರ್ ಮುಖಾಂತರವಾಗಿ ಸೈತಾನ್ ಮಾತಾಡಲ್ವಾ? ಪೇತ್ರ ಮುಖಾಂತರವಾಗಿ ಮಾತಾಡೋದಂತೆ. ಪೇತ್ರದು ರಕ್ಷಣೆ ಹೊಂದಿದ, ಅವನ ಮುಖಾಂತರ ಮಾಡಿದ ಅಂದರೆ ಡಾಕ್ಟರ್ ಮಾತಾಡಲ್ವಾ? BP ಶುಗರ್ ಸಾಯೋ ತನಕ ತಗೋ. ನೀವು ಕೆನೆತ್ ಅವರು ಕೊಡುವ ಆಲೋಚನೆ ನನಗೆ ಸೂಪರ್ ಆಗಿ ಇಷ್ಟ ಆಗುತ್ತೆ ಅಂತ ಗೊತ್ತಾ? ಅವ್ರು ಹೇಳ್ತಾರೆ, ಏನೋ ಒಂದು ಕಾಯಿಲೆ, ಏನೋ ಒಂದು ನೋವು ಏನಿಸಿದ್ರೆ ಹೋಗ್ರಿ ಡಾಕ್ಟರ್ ಹತ್ರ, ಮಾತ್ರೆ ತಗೊಳ್ಳಿ, ಬಟ್ ಶಾರ್ಟ್ ಟರ್ಮಲ್ಲಿ ನಿಮ್ಮನ್ನು ನೀವು ಬೆಳೆಸ್ಕೊಳ್ಳಿ. ಡೈಲಿ ವಾಕ್ಯ ಓದಿ ಪ್ರೇಯರ್ ಮಾಡಿ ಅನ್ನೇ ಚಾರ್ಜ್ ಆಗಿ ಅದನ್ನು ತುಳಿದು ಹೊರಗೆ ಬರ್ಬೇಕಂತಾರೆ.
ಅದು ಮಾಡ್ಬೇಕು ನೀವು. ಹಲ್ಲೆಲೂಯಾ ಹೇಳ್ತೀರಾ? ಡಾಕ್ಟರ್ ಮಾತು ದೇವ್ರ ಮಾತು ಇದ್ದಂಗೆ ಇದ್ದೇವ ಮಾತಾಡ್ತಾ ನೋಡು. ಡಾಕ್ಟರ್ ಮಾತು ಕೇಳಿದ್ರೆ ಬೇಗ ಸಾಯ್ತೀರಿ. ಡಾಕ್ಟರ್ ಇರೋದೇ ನಿಮ್ಮನ್ನು ಸಾಯಿಸಕ್ಕೆ. ಇದು ನೆಗೆಟಿವ್ ಸ್ಟೇಟ್ಮೆಂಟ್. ಡಾಕ್ಟರ್ ಒಂದು ಟೆಕ್ನಿಕ್ ತಗೊಂಡಾರೆ, ಏನ್ ಗೊತ್ತಾ? ನಾವು ಹೇಳ್ದಂಗೆ ಮಾಡಿಲ್ಲ ಅಂದ್ರೆ ಆಮೇಲೆ ನಾನು ಜವಾಬ್ದಾರಿ ಆಗಲ್ಲ. ಸತ್ರ ನೀನು ಜವಾಬ್ದಾರಿ ಆಗ್ತೀಯಾ? ಅದಕ್ಕೂ ಆಗಲ್ಲ. ಸುಮ್ಮನೆ ನಾನು ಇದೆಲ್ಲ ರಿಸರ್ಚ್ ಮಾಡಿದೆ. ನಾವು ಒಂದು ಡಾಕ್ಟರ್ ಹತ್ರ ಹೋಗಿದ್ವಿ. ಅವ್ರು ಹೇಳಿದರು, ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ದೆ. ಆವಾಗ ಅವ್ರು ಹೇಳಿದರು, ನಮ್ಮ ಅಂದರು, ನಾನು ಹೇಳ್ದಂಗೆ ಮಾಡಿ ನಾನು ಜವಾಬ್ದಾರಿ ಆಗಲ್ಲ. ಸರಿ, ನೀವು ಹೇಳ್ದಂಗೆ ಮಾಡಿದೀವಿ ಸ್ವಾಮಿ, ಆದರೂ ಸತ್ರು ಅಂದ್ರೆ ಏನು ಮಾಡ್ತೀಯ ಸ್ವಾಮಿ? ನೀವು ಆವಾಗ ನಾನೇ ಜವಾಬ್ದಾರಿ ಅಂತೀಯ? ನೀನು ಯಾವುದಕ್ಕೆ ಬರಲ್ಲ ಮಗನೇ, ನೀನು ದುಡ್ಡು ಮಾತ್ರ ಬಾಸ್ಕೊಳ್ತೆ, ನನಗೆ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಹೇಳಿ ಅಂದರೆ ಅವ್ರ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ. ಕೆನೆತ್ ಹೇಗೆ ಒಂದು ಅಡ್ವೈಸ್ ನಾನು ತಗೊಳ್ಬೇಕಂತ. ಏನೇ ಸಮಸ್ಯೆ ಇದ್ರು ಡಾಕ್ಟರ್ ಹತ್ರ ಹೋಗ್ರಿ, ಫಸ್ಟ್ ಏಡ್ ತಗೊಳ್ಳಿ. ಹಲೋ, ಆದ್ರೆ ಅಷ್ಟು ಒಳಗೆ ಚಾರ್ಜ್ ಮಾಡ್ಕೋಬೇಕು. ನಂಬಿಕೆಯನ್ನು ಬೆಳೆಸ್ಕೊಂಡ್ಬಿಟ್ಟು ತುಳಿದು ಹೊರ ಬರ್ಬೇಕು ಶ್ರೀ ನಾಮದಲ್ಲಿ. ಆಮೆನ್, ಹಲ್ಲೆಲೂಯಾ. ಡಾಕ್ಟರ್ ಹತ್ರ ಹೋಗ್ಬೇಕು, ತಪ್ಪಂತ ಹೇಳಲ್ಲ ನಾನು. ಬಟ್ ಡಾಕ್ಟರ್ ಹತ್ರ ಸಾಯುವ ತನಕ ಹೋಗ್ತೀವಿ, ಅದು ತಪ್ಪು. ಇನ್ನೊಬ್ಬರ ಹತ್ರ ಹೆಲ್ಪ್ ಕೇಳೋದು ತಪ್ಪಂತ ಹೇಳಲ್ಲ, ಕಷ್ಟ ಬಂದಾಗ ಕೇಳ್ತೀವಿ. ಸಾಯುವ ತನಕ ಅಮ್ಮ ಅಪ್ಪ ಅಂತ ಹೇಳ್ತ ತಪ್ಪ ರೈಟ್? ಅದು ಹೇಳಿ, ತಪ್ಪು ಹೆಸರಿಗೆ ತಪ್ಪ ಅನ್ಸತ್ತಲೇ. ಹೌದು, ನಮ್ಮೆಲ್ಲರಿಗೆ ಲೈಫಲ್ಲಿ ಒಂದು ಕಷ್ಟ ಬರುವಾಗ ಇನ್ನೊಬ್ರು ಹೆಲ್ಪ್ ಕೇಳ್ತೀವಿ. ಸ್ವಲ್ಪ ಸಾಲ ಕೊಡು ಅಲ್ಲ ದುಡ್ಡು ಕೇಳ್ತೀವಿ, ಕೇಳಲ್ವಾ? ಅದು ದಿನ ಸಾಯುವ ಕೇಳ್ತಿದ್ರೆ ತಪ್ಪಾನೆ, ತಪ್ಪು. ಅದು ಮಾತ್ರೆ ತಗೊಳ್ಳೋದು, ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳೋದು ಫಾರ್ ಎ ಟೈಮ್ ಪೀರಿಯಡ್, ಓಕೆ. ಅಷ್ಟು ಒಳಗಾಗಿ ನೀವು ಚಾರ್ಜ್ ಆಗಬೇಕು. ಆದರೆ ಎಮ್ಮೆ ಇದು ಎದ್ದೇಳಲ್ಲ ಅಂತದ್ದು, ಎಮ್ಮೆ ಥರ. ಡಾಕ್ಟರ್ ಮಾತೇ ನಾನು ಜಾಸ್ತಿ ನಂಬೋದು, ಏಸು ಮಾತುಕತ ಹಂಗೆ ಹೇಳಲ್ಲ ಅವರು. ಅದೇ ಅದು ಆಕ್ಷನ್ ಹಂಗೆ ತೋರಿಸ್ತಾರೆ. ಕರೆಕ್ಟಾ? ಚಾಲೆಂಜ್ ಬರಬೇಕು. ಯೇಸುವಿನ ಅಷ್ಟೋ ದೊಡ್ಡ ದೇವರು, ಸಕಲ ಶಕ್ತಿ ಉಳ್ಳ ದೇವರನ್ನು ಒಳಗಿರುವಾಗ ಈ ಸಣ್ಣ ಕಾಯಿಲೆ ಏನು ಮಾಡೋಕ್ಕಾಗುತ್ತದೆ ಅನ್ನುವಂಥದ್ದು ನನಗೆ ನಿನಗೆ ಬರಬೇಕಾಗಿದೆ. ಅದೇ ಹೇಳಿ ನೋಡೋಣ, ಹೇಳಿ. ಬೈಬಲ್ ದೇವ್ರು ಹೇಳ್ತಾರೆ, ನನ್ನಿಂದ ಅಸಾಧ್ಯವಾದ ಏನೋ ಇದೆಯಲ್ಲ ಹೇಳಲೆ ಅಂತ. ನನ್ನ ಕೈ ಮೋಟು ಕೈ ಆಗಿದೆಯಾ, ಶಕ್ತಿ ಕಳ್ಕೊಂಡಿದ್ದೀನ ಅಂತಾನೆ. ಈ ಬೆಟ್ಟ ಗುಡ್ಡಗಳು ಹಾಗೆ ತಂದಿಟ್ಟೆಲೆ ನಾನು, ಒಂದೇ ಮಾತಿಂದ ಸಮುದ್ರ ಮಾಡಿದೆ, ಆ ಸಣ್ಣ ರೋಗ ವಾಸಿ ಮಾಡಕ್ ಆಗಲ್ವಾ ಅಂತ ದೇವ್ರು ಕೇಳ್ತಾನೆ. ಆದ್ರೆ ನಾವೇನ್ ಹೇಳ್ತೇವೆ? ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಏನು ದೇವ್ರ? ಅವ್ರು ಏನು ಓದಿದಾರ ಅದನ್ನ ಹೇಳ್ತಾರಪ್ಪ. ಅವ್ರು ಹೇಳುದು ಹೇಳ್ತಾ ಇರ್ತಾರೆ. ನೀನು ಯೇಸುವಿನ ಮಾತಕ್ಕೆ ವಿಧಿತ ಆಗ್ಬೇಕು. ಅವ್ರ ಮಾತು ತಾತ್ಕಾಲಿಕವಾಗಿ ತಗೋಬೇಕಷ್ಟೇ. ಎಷ್ಟಿಗೆ ತಾತ್ಕಾಲಿಕ ಹೇಳಿ? ತಾತ್ಕಾಲಿಕ ಡಾಕ್ಟ್ರು, ನಿರಂತರ ಯೇಸು. ಡಾಕ್ಟ್ರು ತಾತ್ಕಾಲಿಕ, ಯೇಸು ನಿರಂತರ. ಹೌದಾ? ಹಲ್ಲೆಲೂಯಾ. ಜೋರಾಗಿ ಆಮೇನ್ ಹೇಳ್ಬೇಕು. ಒಬ್ಬರು ಹೇಳಿದ್ರು, ಆರೋಗ್ಯವಾಗಿರುವ ನೀವು ಡಾಕ್ಟರ್ ಹತ್ರ ಹೋಗಿ ಒಂದು ಎಲ್ಲ ಟೆಸ್ಟ್ ಮಾಡ್ತೀರಾ, ನೀವು ರೋಗಿಯಾಗಿ ವಾಪಸ್ ಬರ್ತೀರಾ ಅಂತ. ಆರೋಗ್ಯವಾಗಿದ್ದೀರಿ, ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ ನೀವು ಹೆಂಗ್ ಬರ್ತೀರಿ? ಅವರೆಲ್ಲ ಟೆಸ್ಟ್ ಮಾಡ್ತಾರ, ಬ್ಲಡ್ ಇದು ಅದೆಲ್ಲ ಹೇಳಿ ನಿಮ್ಮನ್ನ ಮನೆಗೆ ವಾಪಸ್ ಹೆಂಗ್ ಕಳಿಸ್ತಾರೆ? ಅವ್ರು ಇರೋದೇ ಅದಕ್ಕಾಗಿ ಅಂತ ಹೇಳಿ ನಾನು ಡಾಕ್ಟರ್ಗಳ ಮೇಲೆ ತಪ್ಪು ಹೇಳ್ತಾ ಇಲ್ಲ. ಅವ್ರಿಗಾಗಿ ಸ್ತೋತ್ರ, ಅವ್ರು ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ನಾನು ಹೇಳೋದು ಕಂಪ್ಲೀಟ್ ಆಗಿ ಲೈಫ್ ಲಾಂಗ್ ಡಾಕ್ಟರ್ ಮೇಲೆ ಹಾತ್ಕೊಳ್ತೀಯಲ್ಲ, ಅದು ತಪ್ಪಂತೇನೆ ನಾನು ಹೇಳ್ತೀರಾ? ಲೈಫ್ ಲಾಂಗ್ ಯಾರ ಮೇಲೆ ಹಾತ್ಕೋಬೇಕು? ನಮ್ಮ ಯೇಸು ಸ್ವಾಮಿ ಮೇಲೆ. ಡಾಕ್ಟರ್ ಹೆಲ್ಪ್ ತಗೊಳ್ಳಿ, ಒಂದು ತಾತ್ಕಾಲಿಕ ಟೈಮ್ ತಗೊಳ್ಳಿ, ಬಟ್ ನಿರಂತರ ಅವ್ರ ಮೇಲೆ ಹಾತ್ಕೋಬಾರ್ದು. ಬಟ್ ನಾವೆಲ್ಲ ನಿರಂತರವಾಗಿ ಹಾತ್ಕೊಂಡಿದ್ದೀವಿ, ಅದೇ ನಮ್ಮ ತಪ್ಪು ಅಂತ ಅನಿಸುತ್ತೆ. ಯಾರಿಗೆ ಅರ್ಥ ಆಗಿದೆ ಏನು ಹೇಳ್ತಿರೋದು? ಡಾಕ್ಟರ್ಗಳಿಂದ ಅನೇಕರು ಪ್ರಾಣ ಉಳ್ಕೊಂಡಿದೆ, ದೇವರಿಗೆ ಸ್ತೋತ್ರ, ಅವ್ರು ಒಳ್ಳೇದೇ ಮಾಡ್ತಾರೆ. ನಾನು ತಪ್ಪು ಮಾಡ್ತಾ ಇರೋ ಅಂತ ಹೇಳ್ತಾ ಇಲ್ಲ. ಬಟ್ 100% ನೀವು ಅವ್ರು ನಂಬಂಗಿಲ್ಲ ಅಂತೇನೆ. ಯೇಸುವ ನಂಬುವಷ್ಟು ಅವ್ರು ನಂಬಂಗಿಲ್ಲ. ಅವರು ನಂಬ್ರಿ, ಒಂದು ಮಿತಿಯಲ್ಲಿ ನಂಬ್ರಿ ಅಷ್ಟೇ. ಅವ್ರ ಆಲೋಚನೆ ತಗೊಳ್ಳಿ ಅಷ್ಟೇ. ಅವ್ರೇನು 5-6 ವರ್ಷ 10 ವರ್ಷ ಓದಿರ್ತಾರೆ ಅಷ್ಟೇ. ಯೇಸು ಸ್ವಾಮಿ ಆದಿಯಿಂದ ಸೃಷ್ಟಿ ಮಾಡಿದ ದೇವರು, ಮನುಷ್ಯನೊಳಗೆ ಏನಿದೆ ಎಲ್ಲ ಗೊತ್ತಿದೆ ಅವನಿಗೆ. ಅದಾ? ಸೊ ನಮಗಿರುವ ಅಧಿಕಾರ ನಾವು ತಿಳ್ಕೊಬೇಕು ಮೊದಲು. ನಿಮಗಿರುವ ಅಧಿಕಾರ, ಈಗ ಇನ್ಸ್ಪೆಕ್ಟರ್ಗೆ ಒಂದು ಸ್ಟೇಷನ್ ಕೊಟ್ಟಿರ್ತಾರೆ, ಒಂದು ಏರಿಯಾ ಕೊಟ್ಟಿರ್ತಾರೆ. ಆ ಏರಿಯಾ ದಾಟಿ ಅವ್ರ ಅಧಿಕಾರ ಅಲ್ಲಿ ನಡೆಯಲ್ಲ. ಆ ಏರಿಯಾದ ಒಳಗೆ ಮಾತ್ರ ಅವ್ರಿಗೆ ಅಧಿಕಾರ ಇರೋದು. ಸೊ ಫಸ್ಟ್ ಅವ್ರಿಗೆ ಗೊತ್ತಾಗಬೇಕು ಗೌರ್ಮೆಂಟ್ ಅವ್ರಿಗೆ ಏನೆಲ್ಲ ಅಧಿಕಾರ ಕೊಟ್ಟಿದೆ ಅಂತ. ಸೆಕೆಂಡು, ಎಕ್ಸಸೈಸ್ ಮಾಡಬೇಕು, ಉಪಯೋಗ ಮಾಡಬೇಕು.
ಈಗ ಇಲ್ಲಿ ಕೇಳಿ, ಯು ಹ್ಯಾವ್ ಟು ಯೂಸ್ ಹಿಸ್ ನೇಮ್, ಹಿಸ್ ಅಥಾರಿಟಿ ಅಂತ ಮೊದಲು ನಿಮಗೆ ಗೊತ್ತಾಗಬೇಕು, ಆಮೇಲೆ ಅದನ್ನು ಪ್ರಾಕ್ಟೀಸ್ ತರಬೇಕು. ಯಾರು ಇವತ್ತಿನ ತರ್ತೀರಾ? ಯೇಸು ಎಂಬ ನಾಮದಲ್ಲಿ ನೀವೆಲ್ಲ ಮಾಡುವ ಶಕ್ತರಾಗಿದ್ದೀರಾ. ಆಗಿದ್ದೀರಾಗಿಲ್ವಾ? ಯೋಹಾನ ಸುವಾರ್ತೆ 14:13-14 ವಾಕ್ಯದಲ್ಲಿ ಏನು ಹೇಳ್ತಾನೆ ಸ್ವಾಮಿ? ನನ್ನ ಹೆಸರಲ್ಲಿ ನೀವೇನು ಬೇಕಾದರೂ ಬೇಡಿಕೊಳ್ಳು ಅಂತ ಹೇಳ್ತದೆ. ಆದರೆ ಬೇಡಿಕೊಳ್ಳು ಅಂತ ಅಲ್ಲ, ಅದು ಆ್ಯಕ್ಚುಲಾಗಿ ನನ್ನ ಹೆಸರಲ್ಲಿ ನೀವೇನು ಬೇಕಾದರೂ ಡಿಮಾಂಡ್ ಮಾಡು, ನಾನು ಮಾಡ್ತೀನಿ ಅಂತಾನೆ. ಅಂದರೆ ಇಲ್ಲಿ ಅರ್ಥ ಏನು ಗೊತ್ತಾ? ನನ್ನ ಹೆಸರಲ್ಲಿ ಬಿರುಗಾಳಿ ನಿಂತು ಹೋಗು ಅಂದರೆ ಅದು ನಾನು ನಿಲ್ಲಿಸ್ತೀನಿ ಅಂತ. ನನ್ನ ಹೆಸರಲ್ಲಿ ಮಳೆ ಬಾ ಅಂದರೆ ಮಾಡ್ತೀನಿ. ನನ್ನ ಹೆಸರಲ್ಲಿ ದೆವ್ವ ಹೋಗಂದ್ರೆ ನಾನು ಮಾಡ್ತೇನೆ. ನನ್ನ ಹೆಸರಲ್ಲಿ ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಅಂತಾನೆ. ಹೇಳಿ ಹೇಳಿ, ಯೇಸುವಿನ ಹೆಸರನ್ನು, ಆ ಅಧಿಕಾರ ಇರುವ ಹೆಸರನ್ನು ನಾವು ಯೂಸ್ ಮಾಡ್ಬೇಕಂತ ಹೇಳ್ತಾನೆ. ಜೋರಾಗಿ ಆಮೇನ್. ನಾವು ಡೈಲಿ ಯೂಸ್ ಮಾಡಲ್ಲ. ಪ್ರೇಯರಲ್ಲಿ ನನ್ನ ಹೆಸರು ಯೂಸ್ ಮಾಡಿ ಅಂತ ಹೇಳ್ತಾನೆ. ಯೋಹಾನ 16ನೇ ಅಧ್ಯಾಯ 24-23ನೇ ವಾಕ್ಯದಲ್ಲಿದೆ. ಅವನು ಹೇಳ್ತಾನೆ, ನನ್ನ ಹೆಸರಲ್ಲಿ ನೀವು ಏನು ಬೇಕು ಆದರೂ ಕೇಳ್ಕೊಳ್ರಿ, ನನ್ನ ತಂದೆ ಕೊಡ್ತಾನೆ ಅಂತ. ಈ ತಂದೆ ದೇವ್ರ ತಾನೆ ಪ್ರೇಯರ್ ಮಾಡ್ತೀರಿ. ಪ್ರೇಯರ್ ಬಗ್ಗೆ ಇಲ್ಲಿ ಹೇಳ್ತಾನೆ, ಪ್ರೇಯರಲ್ಲಿ ನನ್ನ ಹೆಸರಲ್ಲಿ ಕೇಳೋ, ತಂದೆ ಕೊಡಲೇಬೇಕು. ನನ್ನ ಹೆಸರು ನೀವು ಯೂಸ್ ಮಾಡಿ ತಂದೆ ಹತ್ರ ಕೇಳೋ, ಏನು ಬೇಕಾದ್ರೂ ಕೊಡು. ಅಂದರೆ ನನ್ನ ಹೆಸರುಕ್ಕೆ ಅಷ್ಟು ಶಕ್ತಿ ಕೊಡಲಾಗಿದೆ ಅಂತಾನೆ. ನನ್ನ ಹೆಸರಲ್ಲಿ ನೀವು ಕೇಳಿ ಕೊಡದೆ ಇರಕ್ಕೆ ಆಗೋದಿಲ್ಲ. ನನ್ನ ಹೆಸರು ಹೇಳಿ ಆ ರೋಗ ಹೋಗದೆ ಇರಕ್ಕೆ ಆಗಲ್ಲ. ನನ್ನ ಅಷ್ಟು ಶಕ್ತಿ ಉಳ್ಳ ಹೆಸರು ಅಂತಾನೆ. ಪ್ರೇಯರಲ್ಲಿ ಅದನ್ನ ಹೆಸರು ಯೂಸ್ ಮಾಡಬೇಕು. ದೆವ್ವಗಳ ಮೇಲೆ ಯೂಸ್ ಮಾಡಬೇಕು. ಹಲೋ, ರೋಗದ ಮೇಲೆ ಯೂಸ್ ಮಾಡಬೇಕು, ಪರಿಸ್ಥಿತಿ ಮೇಲೆ ಯೂಸ್ ಮಾಡಬೇಕು, ಹಣದ ಮೇಲೆ ಯೂಸ್ ಮಾಡಬೇಕು. ಮಾತಾಡೋಣ. ಹೆಸರು ಇವತ್ತಿನ ಯೂಸ್ ಮಾಡ್ತೀರಿ, ಅದು ಬರುವಾಗ ಮಾತ್ರ ಅಂತ ಇದ್ಬಿಡು. ಯೂಸ್ ಮಾಡಿ. ಒಂದು ವಾಕ್ಯ ತೋರಿಸ್ತೀನಿ. ಎಸ್ತರ್ ಬುಕ್ 8 ಅಂತ ಅಂದ್ಕೊಳ್ತೇನೆ, ಓದೋಣ. ಅದು ವಾಕ್ಯ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೆ. ಎಸ್ತರ್ ಪುಸ್ತಕ 8 ಸಿಕ್ತಾ? ಆ ಪುಸ್ತಕ ಸಿಕ್ಕಲ್ಲ ನಿಮಗೆ. ಎಸ್ತರ್ ಎಲ್ಲಿ ಸಿಗ್ತಾಳೆ? ಗುಣವತಿ ಆದ ಎಸ್ತರ್, ಹುಡುಗರು ಸಿಕ್ಕಲ್ಲ. ಆ ಥರ ಬುಕ್ ಸಿಕ್ಕಲ್ಲ. 8ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಓಕೆ, 8 ಓದು ಪುಟ, ಯಾರಾದ್ರೂ ಹಾಕಿ. ಓದು. ಹೇ, ಇಲ್ಲಿ ಮೊರ್ದೆಗಾಯಿ ಎಸ್ತರಿಗೆ ಆಮನ ಸತ್ತ ಮೇಲೆ ಆ ರಾಜ ಅಗಸ್ವರಸ್ ರಾಜ ಎಷ್ಟು ದೇಶದ ಮೇಲೆ ರಾಜ? ಅವನು 127 ದೇಶದ ಮೇಲೆ ರಾಜ. ಅವನು ಕಾಂಗ್ರೆಸ್ರ ರಿಂಗ್, ಉಂಗುರ. ಆ ಕಾಲದಲ್ಲಿ ಒಂದು ಉಂಗುರ ಇತ್ತು, ಒಂದು ಲೆಟರ್ ಬರೆದ ಮೇಲೆ ಆ ಉಂಗುರನೇ ಸೀಲ್. ಈ ಉಂಗುರದಲ್ಲಿ ಸೀಲ್ ಆಗಬೇಕು. ರಾಜನ ಹೆಸರಲ್ಲಿ ಹಾಕುವ ಸೈನ್, ಆ ಉಂಗುರದಿಂದ ಹಾಕುವ ಸೈನ್ ಅನ್ನು ಯಾರು ಏನು ಮಾಡೋಕ್ಕಾಗಲ್ಲಂತೆ. ಲೇ, ಅಲ್ಲಿ ಇದ್ದಾವ 2ನೇ ಲೈನ್, ಎಷ್ಟು ಲೈನ್ ಇದ್ದಾವ? ಅದು ಹೋದ್ರೆ ಅದನ್ನು, ಅದು ಮಾತ್ರ ಯಾವನು ಅದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ರಾಜನ ಹೆಸರಲ್ಲಿ ಬರೆಯುವ ಆ ಲೆಟರ್ನು ಯಾವನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಯೇಸು ರಾಜನ ಹೆಸರಲ್ಲಿ ಮಾಡುವ ಎಲ್ಲ ಪ್ರಾರ್ಥನೆಗಳಾಗಿರ್ಬೋದು, ಕಮ್ಯಾಂಡ್ ಆಗಿರ್ಬೋದು, ಯಾವ ಮನುಷ್ಯನ ದುರಾತ್ಮ ನಿಲ್ಸಕ್ಕಾಗೋದಿಲ್ಲ. ಜೋರಾಗಿ ಆಮೇಲೆ ಹೇಳಿ. ಅಗಸ್ವರಸ್ ರಾಜ ಹೇಳ್ತಾರೆ, 120 ದೇಶದಲ್ಲಿ ನನಗೆ ಅಧಿಕಾರ ಇದೆ. ಆ 120 ದೇಶದಲ್ಲಿ ನನ್ನ ಹೆಸರಲ್ಲಿ ಬರೆಯುವ ಲೆಟರ್ಗೆ ಏನಿದೆ? ಅಧಿಕಾರ ಇದೆ. ಯಾವನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಕೇಳಿ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಅವರು ಒಂದು ರೂಲ್ ತಂದರೆ ಸೈನ್ ಹಾಕ್ಬಿಟ್ರೆ ಯಾವನದು ನಿಲ್ಸಕ್ಕಾಗೋದಿಲ್ಲ. ಅಲ್ಲಿ ಹೇಳಿ, ಅವ್ರ ಕರ್ನಾಟಕದಲ್ಲಿ ಅಧಿಕಾರ ಇದೆ, ಇದೆಯಾ ಇಲ್ವಾ? ಇನ್ನು 127 ದೇಶದ ಮೇಲೆ ಅಧಿಕಾರ ಇದೆ. ಆದರೆ ಪರಲೋಕ, ಭೂಲೋಕ, ಪಾತಾಳ ಸಕಲ ಅಧಿಕಾರ ಇರೋ ಯೇಸು ಹೇಳ್ತಾನೆ, ನನ್ನ ಹೆಸರಲ್ಲೇ ನೀನು ಹೇಳು, ಅದು ಆಗತ್ತೆ ಅಂತಾನೆ. ನನ್ನ ಹೆಸರಲ್ಲಿ ನೀನು ಹೇಳು. ಓ ಮೈ ಗುಡ್ನೆಸ್, ಸ್ತೋತ್ರ. ಜೋರಾಗಿ ಆಮೇಲೆ ಹೇಳ್ತೀಯಾ? ಯೇಸು ಹೆಸರಲ್ಲಿ, ಯೇಸು ಹೆಸರಲ್ಲಿ ಜಯವು ನಮ್ಮದು. ಹಲ್ಲೆಲೂಯಾ. ಯೇಸು ಹೆಸರಲ್ಲಿ
ಯೇಸು ಹೆಸರಲ್ಲಿ ಚಾಚಿ ಓಡುವನು ಯೇಸು ಹೆಸರಲ್ಲಿ ಯಾರ ನಮಗೆ